Hi, welcome to Global Education Banati. For all aspirants, today is very important topic called EDMs and Praises ಅಂತ. ಸೊ ಎಸ್ ಎಸ್ ಸಿ ಜಿ ಡಿ ಹಾಗೂ ಎಸ್ ಎಸ್ ಸಿ ಸಿ ಜಿ ಎಲ್ಲು ಎಸ್ ಎಸ್ ಸಿ ಎಮ್ ಟಿ ಎಸ್ಸು ಎಲ್ಲ ಎಸ್ ಎಸ್ ಸಿ ಸಿ ಪಿ ಒ ಎಲ್ಲ ಎಸ್ ಎಸ್ ಸಿ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅಂದ್ರೆ ಅದು ಇ ಡಿ ಎಮ್ಸ್ ಆ್ಯಂಡ್ ಪ್ರೈಸಸ್ ಅಂತ ಹೇಳ್ತೀವಿ. ಸೊ ಇ ಡಿ ಎಮ್ಸ್ ಆ್ಯಂಡ್ ಪ್ರೈಸಸ್ ಅಂದ್ರೆ ಕನ್ನಡದೊಳಗೆ ನುಡಿಗಟ್ಟುಗಳು ಅಂತ ಹೇಳ್ತೀವಿ. ಸೊ ನುಡಿಗಟ್ಟುಗಳಪ್ಪ ಅಂದ್ರೆ ಅದ್ರಾಗ ಆ ಸೆಂಟೆನ್ಸ್ದೊಳಗೆ ಒಂದು ವಿಷಯ ಇರ್ತದ, ಆ ವಿಷಯ ಏನಂತ ಇಂಡೈರೆಕ್ಟಾಗಿ ಅವರು ಹೇಳ್ತಾರೆ. ಸೊ ಹಂಗಾಗಿ ನಾವು ಅದನ್ನು ಪಿಕ್ ಮಾಡಿ ಅದನ್ನು ಥಿಂಕ್ ಮಾಡಿ ಯೋಚನೆ ಮಾಡಿ ನಾವು ಅದನ್ನು ಹೊರಗೆ ತರಬೇಕಾಗ್ತದೆ. ಸೊ ಅಲ್ಲಿವರೆಗೂ ಕೇವಲ 20 ಕ್ವಶನ್ಗಳಲ್ಲಿ ಅದನ್ನು ಹೇಗೆ ನಾನು ಹಿಟ್ ಮಾಡಬೇಕು, ಇಡಿಯಮ್ಸ್ ಆ್ಯಂಡ್ ಪ್ರೈಸ್ ಪಕ್ಕ ನಾನು ಕರೆಕ್ಟ್ ಆಗಲೇಬೇಕು. 2 ಕ್ವಶನ್ಸ್ ಬಂದಿರ್ತವೆ ಎಸ್ ಎಸ್ ಸಿ ಜಿ ಡಿಯಲ್ಲಿ, 100% ನಾನು ಕರೆಕ್ಟ್ ಆಗಲೇಬೇಕು ಅನ್ನೋರು ಈ ವಿಡಿಯೋ ಮಸ್ಟ್ ವಾಚ್ ಆಗಿರ್ತದೆ. ಸೊ ಮಸ್ಟ್ ನೋಡಲೇಬೇಕಾಗಿರ್ತದೆ. ಸೊ ಶೇರ್ ಮಾಡಿರಿ, ಸೊ ಲೈಕ್ ಅದರ ಕಮೆಂಟ್ ಮಾಡಿರಿ. ದಿಸ್ ಈಸ್ ದಿ ಓನ್ಲಿ ಯೂಟ್ಯೂಬ್ ಚಾನಲ್, ಐ ಆಮ್ ಟೆಲಿಂಗ್ ಯು, ನಿನಗೆ ಇದು ಭಾಳ ಹೆಲ್ಪ್ ಆಗ್ತದೆ. ಫ್ರಮ್ ಕರ್ನಾಟಕ, ದಿಸ್ ಇಸ್ ದಿ ಓನ್ಲಿ ಯೂಟ್ಯೂಬ್ ಚಾನಲ್. ನೋಡ್ರಿ, 1 ವರ್ಡ್ ಸಬ್ಸ್ಟಿಟ್ಯೂಷನ್ ಇರುತ್ತೆ, 2 ಕ್ವಶನ್ಸ್ ಬಂದಿರ್ತಾವೆ. ಇಲ್ಲಿ ಇಡಿಯಮ್ಸ್ ಆ್ಯಂಡ್ ಪ್ರೈಸ್ ಅಂತ ಹೇಳಿದೀನಿ, ಇದೇ ಇಡಿಯಮ್ಸ್ ಆ್ಯಂಡ್ ಪ್ರೈಸು. ಹಾಗಾಗಿ 2 ಕ್ವಶನ್ಸ್ ಇರ್ತಾವೆ. ಸೊ 2 ಕ್ವಶನ್ಸಲ್ಲಿ ಎರಡೂ ಕೇವಲ 20 ಕ್ವಶನ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ 20 ಕ್ವಶನ್ದೊಳಗೆ ನೀ ಆರಾಮ್ಸಿರಿ ಮಾಡ್ಬೋದು. ನೆಕ್ಸ್ಟ್ನ ಹೇಗೆ ಅವನ್ನ ಬಿಡಿಸ್ಬೇಕಂತ ನಿನಗೆ ಗೊತ್ತಾಗ್ತದೆ. ಸೊ ಹಂಗಾಗಿ ನೋಡೋಣ. ಸೊ ಫಸ್ಟ್ ಕ್ವಶನ್ ಏನಿರ್ತದೆ ನೋಡೋಣ. ಫಸ್ಟ್ ಕ್ವಶನ್ ಏನಿರ್ತದೆ, ಹಿ ಆಫನ್ ಚೇಂಜಸ್. ಮೇಲೆ ಬರ್ದಿರ್ತಾರವರು ಏನಂತ ಬರ್ದಿರ್ತಾರೋ ಇಡಿಯಮ್ಸ್ ಆ್ಯಂಡ್ ಪ್ರೈಸ್ ಅಂತ ಬರ್ದಿರ್ತಾರೆ. ಸೊ ಇಡಿಯಮ್ಸ್ ಆ್ಯಂಡ್ ಪ್ರೈಸ್ ಅಂತ ಬರೆದಾಗ, ಸೊ ಹಿ ಆಫನ್ ಚೇಂಜಸ್ ಪ್ಲಾನ್ಸ್ ವೈಲ್ ಹೀಸ್. ಸೊ ನೀನೇನು ನೋಡೋದು ಬೇಡ. ಸೊ ಇಲ್ಲಿ ಏನು ಅಂಡರ್ಲೈನ್ ಮಾಡಿರ್ತಾರಲ್ಲ, ಇಲ್ಲಿ ಏನು ಹೈಲೈಟೆಡ್ ಇರ್ತಲ್ಲ, ಇಲ್ಲೇನು ಡಾರ್ಕ್ ಒಳಗಿರ್ತದಲ್ಲ, ಸೊ ಅದನ್ನಷ್ಟ ನೋಡ್ಬೇಕಾಗಿರ್ತದೆ. ಸೊ ಚೇಂಜಸ್ ಪ್ಲಾನ್ಸ್ ಅದ. ಸೊ ನಾನು ಆಮೇಲೆ ಹೇಳ್ತೀನಿ ಹೆಂಗೆ ಅದನ್ನು ಕ್ರ್ಯಾಕ್ ಮಾಡ್ಬೇಕಂತ. ಸೊ ಫಸ್ಟ್ ಆಪ್ಷನ್ ನೋಡು, ಇನ್ 7th ಹೆವನ್ ಅಂತ. ಹೆವೆನ್ ಅಂದ್ರೆ ಸ್ವರ್ಗ. ಓಕೆ. ಚೇಂಜ್ ಹಾರ್ಸಸ್ ಇನ್ ಮಿಡ್ ಸ್ಟ್ರೀಮ್ ಅದದ. ಬ್ರೇಕ್ ಎ ಲೆಗ್ ಅದ. ಸ್ಪಿಲ್ ದಿ ಬೀನ್ಸ್ ಅಂತದ. ಸೊ ಈ ಆಪ್ಷನ್ಗಳಲ್ಲಿ ಕೂಡ ಕೆಲವು ಅರ್ಥನ ಅದಾವ. ಸೊ ಈ ಆಪ್ಷನ್ಗಳನ್ನು ನಾನು ಓದಿಬಿಟ್ಟು ಏನು ಮಾಡಬೇಕಪ್ಪ ಅಂದ್ರೆ ಇದಕ್ಕೆ ನಾನು ಇಡಿಯಮ್ಸ್ನ ನುಡಿಗಟ್ಟುಗಳನ್ನು ಇದರ ಗರ್ಭಾಧಾರಿತ ಒಂದು ಒಳಾರ್ಥವನ್ನು ನಾ ಇದರಾಗ ಆಪ್ಷನ್ನಾಗ ಹುಡುಕ್ಬೇಕಾಗಿರ್ತದೆ. ಸೊ ಹಂಗಾಗಿ ನೋಡು, ಚೇಂಜಸ್ ಪ್ಲಾನ್ಸ್ ಅಂದ್ರೆ ನಿಂದೇನು ಚೇಂಜ್ ಮೈಂಡ್ ಸೆಟ್, ನಿಂದ ಥಿಂಕಿಂಗ್ಸ್ ಎಲ್ಲ ಚೇಂಜ್ ಮಾಡ್ಬೇಕಾಗ್ತದೆ. ಸೊ ಹಂಗೆ ಇನ್ ದಿ 7th ಹೆವನ್. ಸೊ ಇನ್ ದಿ 7th ಹೆವನ್ ಅಂದರೆ ಸ್ವರ್ಗ ಅಂತ ಬರ್ತೈತಿ. ಸೊ ಸ್ವರ್ಗ. ಸೊ ಇದಕ್ಕೂ ಏನು ಇಂಟರ್ಲಿಂಕ್ ಇಲ್ಲ. ಸೊ ನೋಡಿ ನೆಕ್ಸ್ಟ್ ನೋಡು, ಚೇಂಜ್ ಹಾರ್ಸಸ್ ಇನ್ ಮಿಡ್ ಸ್ಟ್ರೀಮ್. ನಿನ್ನ ಹಾರ್ಸ್ ಚೇಂಜಸ್ ಅಂದರೆ ಕುದುರೆಗಳನ್ನು ಚೇಂಜ್ ಮಾಡ್ಬೇಕಂತ. ಸೊ ಬ್ರೇಕ್ ಎ ಲೆಗ್ ಅಂತ, ಕಾಲು ಮುರ್ಕೊಳ್ಳುತ್ತೆ. ಓಕೆ. ಸ್ಪಿಲ್ ದಿ ಬೀನ್ಸ್. ನೆನಪಿರಲಿ, ಇದಕ್ಕೆ ಆನ್ಸರ್ ಯಾವುದಾಗಿರಲಿ, ಸ್ಪಿಲ್ ದಿ ಬೀನ್ಸ್ ಅಂದ್ರೆ ಬೀನ್ಸ್ ಇರ್ತದ. ಸ್ಪಿಲ್ ಮಾಡಿದ್ರೆ ಅದನ್ನು ಸೀಕ್ರೆಟನ್ನು ಓಪನ್ ಮಾಡಿದಂಗೆ ಆಗ್ತದ. ಏನು ಡಿಸ್ಕ್ಲೋಸ್ ದಿ ಸೀಕ್ರೆಟ್ ಅಂತ ಆಗ್ತದ. ಡಿಸ್ಕ್ಲೋಸ್ ಸೀಕ್ರೆಟ್ಸ್ ಅಂತ ಆಗ್ತದ. ಸೀಕ್ರೆಟನ್ನು ಬಿಟ್ಕೊಡ್ದಾಗ್ತದ. ಸೊ ಚೇಂಜ್ ಹಾರ್ಸಸ್ ಇನ್ ಮಿಡ್ ಸ್ಟ್ರೀಮ್ ಅಂದ್ರೆ ನೀನು ಒಂದು ಥಾಟಿಂದ ಒಂದು ವಿಚಾರದಿಂದ ಇನ್ನೊಂದು ವಿಚಾರಕ್ಕೆ ಹೋದ್ರೆ ಅದು ಏನಾಗ್ತದ, ಚೇಂಜ್ ಹಾರ್ಸಸ್ ಇನ್ ಮಿಡ್ ಸ್ಟ್ರೀಮ್. ಸೊ ಇದಕ್ಕೆ ಸೂಟೇಬಲ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದಿ ಸೂಟೇಬಲ್ ಆನ್ಸರ್. ಇವು ಯಾಕೆ ಬರಲ್ಲ, ಇದು ಸ್ವರ್ಗ ಅದ. ಸೊ ಇದು ಬ್ರೇಕ್ ಎ ಲೆಗ್ ಅದ, ಕಾಲು ಮುರುವ, ಇಟ್ ಇಸ್ ಡೇಂಜರ್. ಇಟ್ ಈಸ್ ಸ್ಪಿಲ್ ದಿ ಬೀನ್ಸ್ ಅಂದ್ರೆ ಸೀಕ್ರೆಟನ್ನು ಬಿಟ್ಕೊಡೋದು. ಇದು ಕೂಡ ಒನ್ ಆಫ್ ದಿ ಇಡಿಯಮ್ ಅದ. ಮುಂದೆ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಕ್ವಶನ್ಸು ಇದು. ಚೇಂಜ್ ಹಾರ್ಸಸ್ ಇನ್ ಮಿಡ್ ಸ್ಟ್ರೀಮ್ ಮಧ್ಯ ಒಂದು ಕೆಲಸದಲ್ಲಿ ಚೇಂಜಸ್ ಹಾರ್ಸ್ ಅಂತಂದರೆ ನಿನ್ನ ಮೈಂಡನ್ನು ಚೇಂಜ್ ಮಾಡೋದು. ಒಂದು ಥಿಂಕಿಂಗಿಂದ ಇನ್ನೊಂದು ಥಿಂಕಿಂಗ್ ಏನು ಮಾಡೋದು, ಚೇಂಜ್ ಮಾಡೋದು. ಮೈಂಡ್ ಸೆಟ್ ಚೇಂಜ್ ಆಗ್ತದ. ಸೊ ಹಾಗಾಗಿ ಚೇಂಜ್ ಹಾರ್ಸಸ್ ಇನ್ ಮಿಡ್ ಸ್ಟ್ರೀಮ್ ಅಂತ ಆಗ್ತದ. ಸೊ ಹಾಗಾಗಿ ಈ ಕ್ವಶನ್ನು ನಿಮ್ಗೆ ಆನ್ಸರ್ ಮಾಡೋಕ್ಕೆ ಬರ್ತಂತ ನಾನು ಅನ್ಕೋತೀನಿ. ಸೊ ಹೀಗೆ ನೆಕ್ಸ್ಟ್ ಕ್ವಶನನ್ನು ಇದೇ ಥರನ ಮಾಡಬೇಕು. ಸೊ ಹಂಗಾಗಿ ನೆಕ್ಸ್ಟ್ ಕ್ವಶನ್, ಹ್ಯಾವ್ ಎ ಗುಡ್ ರನ್. ಏನದ, ಹ್ಯಾವ್ ಎ ಗುಡ್ ರನ್. ಸೇಮ್ ಹಿಂಗೆ ಇರ್ತದ. ಮೇಲೆ ಇಡಿಯಮ್ಸ್ ಅಂತ ಕೇಳ್ತಾರ. ಹ್ಯಾವ್ ಎ ಗುಡ್ ರನ್. ನೋಡಪ್ಪ ನೀವು ಆಡು ಭಾಷೆ ಒಳಗೆ ನುಡಿಗಟ್ಟುಗಳಿಗೆ ಏನಂತ ಹೇಳಿದ್ರಿ, ಹ್ಯಾವ್ ಎ ಗುಡ್. ನೋಡಪ್ಪ ಎಷ್ಟು ಮುಂದೆ ಹೋದ, ಎಷ್ಟು ಫಾಸ್ಟ್ ಅದನ, ಎಷ್ಟು ಲೈಫ್ ಒಳಗೆ ಇದಾದ, ಸಕ್ಸಸ್ ಆದ ಅಂತ ಹೇಳ್ತೀವಿ. ಸೊ ಹಾಗೆ ನುಡಿಗಟ್ಟುಗಳಲ್ಲಿ ಕೂಡ ಹಾಗೆ ಬಂದಿರ್ತದ. ಸೊ ಹಂಗಾಗಿ ಏನಿರ್ಬೋದು ನೋಡು, ಟು ಎಕ್ಸ್ಪೀರಿಯನ್ಸ್ ಜಾಯ್ ಆರ್ ಸಕ್ಸಸ್ ಇನ್ ಸಮ್ ಎಂಡೇವರ್ ಬಟ್ ನಾಟ್ ಓನ್ಲಿ ಫಾರ್ ಎ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್. ಆಪ್ಷನ್ ಎ ಅದ. ಆಪ್ಷನ್ ಬಿ ನೋಡು, ಟು ಎಸ್ಕೇಪ್ ಫ್ರಮ್ ಪ್ರಿಸನ್. ಸೊ ಒಂದು ಜೈಲಿನಿಂದ ತಪ್ಪಿಸ್ಕೊಳ್ಳೋದಂತ. ಹ್ಯಾವ್ ಎ ಗುಡ್ ಅಮೌಂಟ್ ಆಫ್ ಮನಿ, ರೊಕ್ಕ ಇರೋದಂತ. ಲಾಂಗ್ ಜರ್ನಿ ಅಂತ ಅಂದ್ರೆ ಉದ್ದವಾದ ಒಂದು ಜರ್ನಿ ಅಂತ ಒಂದು. ಸೊ ಹ್ಯಾವ್ ಎ ಗುಡ್ ರನ್. ಯಾವಾಗಲೂ ನೆನ್ಪಿಟ್ಕೋ, ನೀನು ಏನು ಮಾಡಿದ್ರೆ ಡೈವರ್ಟ್ ಮಾಡೋಕೆ ಏನಕ್ಕಿದೆ, ಹ್ಯಾವ್ ಎ ಲಾಂಗ್ ಜರ್ನಿ ಅಂತ ಕೊಟ್ಟಿರ್ತಾನೆ. ಹ್ಯಾವ್ ಎ ಗುಡ್ ರನ್ ಅಂತ. ಲಾಂಗ್ ಜರ್ನಿ ಹಾಕೋಂಗಿಲ್ಲ, ನೆನ್ಪಿಟ್ಕೋ. ಒಳಗೆ ಗರ್ಭಾರ್ಥ ಬರೀಬೇಕು. ಹ್ಯಾವ್ ಎ ಗುಡ್ ರನ್ ಅಂದರೆ ಲೈಫ್ ಒಳಗೆ ಅವ ಎಷ್ಟು ಮುಂದೆ ಬಂದ. ಹ್ಯಾವ್ ಎ ಗುಡ್ ರನ್
ಅಂದ್ರೆ ಅದನ್ನ ಒಳಾರ್ಥ ಬರೀಬೇಕಾಗಿರ್ತದೆ. ಹ್ಯಾವ್ ಎ ಗುಡ್ ರನ್ ಅಂದರೆ ಲೈಫ್ ಒಳಗೆ ಜೀರೋ ಇದ್ದಾರ ಸಕ್ಸಸ್ಸಿಗೆ ಬರೋದು ಅಂತ ಅರ್ಥಕತಿ ನೋಡಿ. ಹಂಗಾರೆ ಯಾವ್ದದ ಟು ಎಸ್ಕೇಪ್ ಫ್ರಮ್ ಎ ಪ್ರಿಸನ್ ಅಲ್ಲ, ಯಾಕಂದ್ರೆ ಒಳಾರ್ಥ ಬರೀಬೇಕು. ಹ್ಯಾವ್ ಎ ಗುಡ್ ರನ್ ಅಂದ್ರೆ ಪೊಲೀಸಿಂದ ತಪ್ಪಿಸ್ಕೊಂಡು, ಅದಕ್ಕೆ ಹ್ಯಾವ್ ಎ ಗುಡ್ ಟು ಎಸ್ಕೇಪ್ ಫ್ರಮ್ ಎ ಪ್ರಿಸನ್ ಅಲ್ಲ, ಇನ್ನೊಂದು ಲಾಂಗ್ ಜರ್ನಿ ಅಲ್ಲ, ತಪ್ಪಕತಿ. ಹ್ಯಾವ್ ಎ ಗುಡ್ ಅಮೌಂಟ್ ಆಫ್ ಮನಿ ಇದು ಅಂತ ಬರೋದೇ ಇಲ್ಲ. ಸೊ ನೆನ್ಪಿಡು, ಟು ಎಕ್ಸ್ಪೀರಿಯನ್ಸ್ ಜಾಯ್ ಆರ್ ಸಕ್ಸಸ್ ಇನ್ ಸಮ್ ಎಂಡೆವರ್ ಬಟ್ ಓನ್ಲಿ ಫಾರ್ ಎ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್. ನೋಡಿ ಹ್ಯಾವ್ ಎ ಗುಡ್ ರನ್ ಇಲ್ಲಿಂದ ಇಲ್ಲಿ ತನಕ ಬಂದು ನಿಂತಿರ್ತಾನಂದ್ರೆ ಹ್ಯಾವ್ ಎ ಗುಡ್ ರನ್, ಲೈಫ್ ಒಳಗೆ ಬಂದು ಒಂದು ಒಳ್ಳೆ ಪ್ಲೇಸ್ಮೆಂಟ್ ಒಳಗೆ ಬಂದು ನಿಂತಿರ್ತಾನೆ, ಅದಕ್ಕೆ ಹ್ಯಾವ್ ಎ ಗುಡ್ ರನ್ ಅಂತೀವಿ. ಸೊ ಹಂಗಾರೆ ನನ್ನ ಆನ್ಸರ್ ಏನಿದೆ, ಬಟ್ ಓನ್ಲಿ ಫಾರ್ ಎ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ಟು ಎಕ್ಸ್ಪೀರಿಯನ್ಸ್ ಜಾಯ್ ಆರ್ ಸಕ್ಸಸ್. ದಿಸ್ ಇಸ್ ದಿ ಓನ್ಲಿ ಇಂಪಾರ್ಟೆಂಟ್ ಟು ಕ್ರ್ಯಾಕ್ ದಿಸ್ ಕ್ವಶನ್. ಟು ಸಕ್ಸಸ್ ಅಂತ ಕತಿ ಹ್ಯಾವ್ ಎ ಗುಡ್ ರನ್ಗೆ ಆನ್ಸರ್ ಟು ಎಕ್ಸ್ಪೀರಿಯನ್ಸ್ ಜಾಯ್ ಆರ್ ಸಕ್ಸಸ್ ಇನ್ ಸಮ್ ಎಂಡೆವರ್ ಬಟ್ ಓನ್ಲಿ ಫಾರ್ ಎ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ಆಗ್ತದೆ. ಸೊ ಹಂಗಾಗಿ ನೆಕ್ಸ್ಟ್ ಕ್ವಶನ್ ಯಾವ್ದೈತೆ ನೋಡೋಣ. ಹಂಗಾರೆ ಇದಕ್ಕೆ ಆನ್ಸರ್ ಮಾಡಕ್ಕೆ ಬರ್ತದೆ ಅಂದ್ಕೊಂಡು ಸೇಮ್ ಆ್ಯಸ್ ಇಟ್ ಇಸ್ ಹಿಂಗೆ ಥಿಂಕ್ ಮಾಡಬೇಕು, ಇಂಥ ಕ್ವಶನ್ಸ್ಗಳನ್ನ ರಿಮೂವ್ ಮಾಡಬೇಕಾಗ್ತದೆ. ಸೊ ನೋಡು, ಸೊ ಥರ್ಡ್ ಕ್ವಶನ್ ಅದ ಏನದ ಏನು ಡಾರ್ಕ್ ನನಗೆ ನರ್ವಸ್ ಅಂತ ಅದನ್ನ ಅಷ್ಟೇ ನೋಡಬೇಕು, ಉಳ್ಕೆದೆಲ್ಲ ಓದಬಾರ್ದು, ಯಾಕಂದ್ರೆ ಟೈಮ್ ಇರಂಗಿಲ್ಲ. ಆಲ್ರೆಡಿ ನೀ ಪ್ರಾಕ್ಟೀಸ್ ಮಾಡಿರಬೇಕು, ಹಿಂಗೆ ಬರ್ತದ, ಹಿಂಗೆ ಪ್ಲ್ಯಾನ್ ಹಾಕೊಂಡು ಹೋಗ್ಬೇಕು, ಹಿಂಗೆ ನೀನು ಸಾಲ್ವ್ ಮಾಡ್ಬೇಕಂತ. ಸೊ ವಿದಿನ್ 20 ಸೆಕೆಂಡ್ಸ್ ಒಳಗೆ ನೀ ಡಿಸಿಷನ್, ಇಂಥ ಕ್ವಶನ್ಸ್ ಇದ್ರೆ ಲೆಸ್ ದ್ಯಾನ್ 10 ಸೆಕೆಂಡ್ಸ್ ಸಾಕು ನಿನ್ಗೆ ಆನ್ಸರ್ ಹಾಕಿ ಮತ್ತೆ ನೀನು ಕಂಪ್ಲೀಟ್ ಮಾಡ್ಬೇಕು. ಆಲ್ವೇಸ್ ನೆನ್ಪಿಟ್ಕೋ, 20 ಕ್ವಶನ್ಸ್ SSC GDಗಳಲ್ಲಿ ಬಂದಿರ್ತಾವಪ್ಪ ಅಂದ್ರೆ ಟೈಮ್ ತೊಗೋಬೇಕು. 10 ನಿಮಿಷ ಒಳಗೆ ನಿನ್ನ ಪೇಪರ್ SSC GD ಇಂಗ್ಲೀಷ್ ಗ್ರಾಮರ್ ಮುಗಿಬೇಕು, 10 ನಿಮಿಷದಾಗ ಮುಗಿಬೇಕು. 5 ನಿಮಿಷದಾಗ ಪ್ಯಾಸೇಜ್ ತಗೋ, ಇನ್ನು 5 ನಿಮಿಷನಾಗ ಸಿನೋನಿಮ್ಸು, ಆ್ಯಂಟೋನಿಮ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನು, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸು, ಮತ್ತು ಸ್ಪಾಟ್ ದಿ ಎರರು, ಸೆಂಟೆನ್ಸ್ ಇಂಪ್ರೂವ್ಮೆಂಟು, ಮತ್ತು ಸ್ಪೆಲ್ಲಿಂಗ್ ಚೆಕ್ಕು, ಇವುಗಳನ್ನೆಲ್ಲನೂ 5-10 ನಿಮಿಷ 8 ನಿಮಿಷ ತೊಗೊಂಡ್ರು, ಅದಕ್ಕೊಂದು 5 ನಿಮಿಷ ತೊಗೊಂಡ್ರು ಒಂದು 10 to 12 ಮಿನಿಟ್ಸಲ್ಲಿ ನೀನು ಪೇಪರ್ ಇಂಗ್ಲೀಷ್ ಪೇಪರ್ ಮುಗಿಬೇಕು. ಮತ್ತು ಒಂದು ಮ್ಯಾಕ್ಸಿಮಮ್ ಏಟಿರ್ತೈತಿ, ಒಂದು ಸೆಕ್ಷನ್ಗೆ 15 ನಿಮಿಷ ಇರ್ತೈತಿ. ಸೊ ಹಂಗಾಗಿ 10 ನಿಮಿಷ ತೊಗೋದ್ರಿಂದ 5 ನಿಮಿಷ ಇದ್ರೆ ಉಳಿಸ್ಬೇಕು. ನಾನು 10 ನಿಮಿಷ ಪೇಪರ್ನ ಇಂಗ್ಲೀಷ್ ಮುಗಿಸ್ಬೇಕಂದ್ರೆ ಸೊ ಎಂಥ ಹಾರ್ಡ್ ವರ್ಕ್ ಮಾಡಿರ್ಬೇಕಂತ ನೀನು ಅನ್ಕೋ, ಅಂತ ಹಾರ್ಡ್ ವರ್ಕ್ ಮಾಡಬೇಕು. ಸುಮಾರು ಒಂದು 200-300 ಕ್ವಶನ್ಸ್ ಓದಬೇಕಾಗುತ್ತೆ ಇಡಿಯಮ್ಸ್ ಆ್ಯಂಡ್ ಫ್ರೇಸು, ಅಂದರೆ ನಿಂಗೆ ಥಟ್ ಅಂತೇಳಿ 2 ಕ್ವಶನ್ಸ್ ಕರೆಕ್ಟ್ ಆಗಿಬಿಡ್ತಾವೆ. ಸೊ ನಾವು ಹಂಗಾರೆ ನರ್ವಸ್ ಅಂದ್ರೆ ಏನು, ವೀಕ್ ಆಗಿಬಿಡೋದು. ಹಂಗಾರೆ ನೋಡಿ ಯಾವ್ದದ ಒಂದು ಆಪ್ಷನು ಏನದ ಇನ್ 7th ಹೆವನ್ ಅದ. ಸೊ ನರ್ವಸ್ ಅಂದ್ರೆ ಹೆವನ್ ಸ್ವರ್ಗ ಯಾಕೆ ಬರ್ತದ, ಬರಲ್ಲ. ಅಫ್ರೇಡ್ ಆಫ್ ಒನ್ಸ್ ಓನ್ ಶಾಡೋ, ಅಫ್ರೇಡ್ ಅಂದ್ರೆ ಹೆದರೋದು, ಯಾರಿಗೆ ಹೆದರೋದು, ಒನ್ಸ್ ಓನ್ ಶಾಡೋ, ನಮ್ಮ ನೆರಳಿಗೆ ನಾವು ಹೆದರ್ಕೊಳ್ಳೋದು. ನೆಕ್ಸ್ಟು ಸ್ಪಿಲ್ಡ್ ದಿ ಬೀನ್ಸ್, ನಾನು ಸ್ಪಿಲ್ಡ್ ದಿ ಬೀನ್ಸ್ ಅಂತ ಹೇಳಿದೆ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬರ್ತದೆ. ಸ್ಪಿಲ್ಡ್ ದಿ ಬೀನ್ಸ್ ಅಂತಂದ್ರೆ ಡಿಸ್ಕ್ಲೋಸ್ ದಿ ಸೀಕ್ರೆಟನ್ನು ಬಿಟ್ಕೊಡೋದು. ಇನ್ನೊಂದು ಬರ್ತದೆ ಸೇಮ್ ಅದ, ದಿ ಕ್ಯಾಟ್ ಔಟ್ ಆಫ್ ದಿ ಬ್ಯಾಗ್ ಅಂತ ಬರ್ತದೆ, ದ ಕ್ಯಾಟ್ ಔಟ್ ಆಫ್ ದಿ ಬ್ಯಾಗ್ ಅಂತ ಬರ್ತದೆ, ಅದು ಕೂಡ ಸೀಕ್ರೆಟನ್ನು ಬಿಟ್ಕೊಡೋದು. ನೆಕ್ಸ್ಟ್ ನೋಡು ಲಾಸ್ಟ್ ಕಾಸ್ ಅಂತ, ಕಾಸ್ ಅಂದರೆ ಕಾರಣ, ಕಳ್ಕೊಂಡ ಕಾರಣ ಅಂತ ಕತೆ. ಸೊ ಹಂಗಾಗಿ ನೋಡು ನರ್ವಸ್ ಅಂದ್ರೆ ಏನು, ನರ್ವಸ್, ಇನ್ನೊಬ್ರಿಗೆ ಏನಾರು ನೀ ಅಂದ್ಬಿಟ್ಟ ಅವ್ರು ನರ್ವಸ್ ಆಕಾರ, ಅಥವಾ ಇಂಟರ್ವ್ಯೂ ಕೊಡಕ್ಕೆ ಹೋದಾಗ ನರ್ವಸ್ ಆಕಾರ. ಸೊ ಇಂಥ ಥಿಂಕಿಂಗ್ಸ್ಗಳನ್ನ ಯೋಚನೆ ಮಾಡಿಬಿಟ್ಟು ನಾನು ಇಡಿಯಮ್ಸ್ಗಳನ್ನ ಕಂಡುಹಿಡಬೇಕಾದ್ರೆ ನೀನು ಓನ್ ಫೀಲ್, ಆ ವರ್ಡನ್ನು ತೊಗೊಂಡು ಓನ್ ಫೀಲ್ ಮಾಡಿಬಿಟ್ಟು ಅದ್ರಾಗ ಏನು ಬರ್ತದೆ ನನಗಂತ ಯೋಚನೆ, ಇನ್ನರ್ ಮೀನಿಂಗ್ ಬರೀಬೇಕಾಗ್ತದ. ಇನ್ 7th ಹೆವನ್ ಅಂದ್ರೆ ಸ್ವರ್ಗ ಅಂತ ಬರ್ತೈತಿ, ಇದು ಬರಲ್ಲ ಆನ್ಸರು. ಸೊ ನೋಡಿ ಅಫ್ರೇಡ್ ಆಫ್ ಒನ್ಸ್ ಓನ್ ಶಾಡೋ, ನಮ್ಮ ನೆರಳಿಗೆ ನಾವು ಹೆದರ್ಕೊಂಡ್ಬಿಟ್ಟು ಅದಕ್ಕೆ ನರ್ವಸ್, ನಮಗೆ ನಾವೇ ನರ್ವಸ್ ಆಗ್ತೀವಲ್ಲ, ಎಲ್ಲಿ ಬೇಕಲ್ಲ ಯಾವ ಬೇಕಾದ ರಂಗದಲ್ಲಿ ನರ್ವಸ್ ಆಗ್ತೀವಿ, ಎಕ್ಸಾಮ್ಗಳಲ್ಲಿ ನರ್ವಸ್ ಆಗ್ತೀವಿ, ಸೊ ಬೇರೆ ಬೇರೆ ಇಂಟರ್ವ್ಯೂ ಸೆಕ್ಷನ್ಗಳಲ್ಲಿ ನರ್ವಸ್ ಆಗ್ತೀವಿ, ಸೊ ಲೈಫಲ್ಲಿ ಫೇಲ್ಯೂರ್ ಆದಾಗ ನರ್ವಸ್ ಆಗ್ತೀವಿ. ಸೊ ಹೀಗಾಗಿ ಒಳವರ್ಥ ಗರ್ಭಾರ್ಥ ಬರಿಬೇಕಾಗ್ತದ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಹೆಂಗಿರ್ತದ. ಸೊ ಇದಕ್ಕೆ ಆನ್ಸರ್ ಏನಾಗಿರ್ತದ, ಅಫ್ರೇಡ್ ಆಫ್ ಒನ್ಸ್ ಓನ್ ಶಾಡೋ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, 4th ಕ್ವಶನ್ ಯಾವ್ದ, ಗೋ ವಿತ್ ಎ ಬ್ಯಾಂಗ್. ಬ್ಯಾಂಗ್ ಅಂತ ಹೇಳ್ತೀವಲ್ಲ, ಬ್ಯಾಂಗ್ ಅಂದರೆ ದೊಡ್ಡ ಸಪ್ಲ ಮಾಡ್ಕೊಂಡು ನಾಯ್ಸಿ ಲೌಡ್ ಓದ್ತೀವಿ. ಸೊ ಏನಾರು ನಾವು ಲೈಫ್ ಒಳಗೆ ಸಕ್ಸಸ್ ಆಗ್ಬಿಟ್ರ ಗೋ ವಿತ್ ಎ ಬ್ಯಾಂಗ್. ನಂಗೆ ಏನಾರ ಎಕ್ಸಾಮ್ ಒಳಗೆ ಕ್ರ್ಯಾಕ್ ಮಾಡಿಬಿಟ್ರ ನೀನು ಅಲ್ಲಿ ನಿಂದ್ರಂಗಿಲ್ಲ, ಏನು ಮಾಡ್ತಿ ಜಿಕ್ಕೋತ ಬಣಿ ಬಂದ್ಬಿಡ್ತಿ. ಸೊ ಹಂಗೆ ಗೋ ವಿತ್ ಎ ಬ್ಯಾಂಗ್ ಅಂದ್ರೆ ನೋಡು ಏನಿರ್ತದ, ಪಾರ್ಟಿ ಲೈಕ್ ದೇರ್ ಇಸ್ ನೋ ಟುಮಾರೋ, ಪಾರ್ಟಿ ಮಾಡೋದತ್ತ. ಸೊ ಒಟ್ಟು ಎಲ್ಲ ಕ್ವಶನ್ಸ್ ಎಲ್ಲ ಆಪ್ಷನ್ಸ್ ನೋಡು, ಡಿಸೈಡ್ ಅಕಾರ್ಡಿಂಗ್ ಟು ದಿ ಸಿಚುವೇಶನ್, ಟು ಗೋ ಕ್ರೇಜಿ, ಓಕೆ, ವೆರಿ ಎಕ್ಸೈಟಿಂಗ್ ಆ್ಯಂಡ್ ಸಕ್ಸಸ್ಫುಲ್. ಸೊ ನೀವು ನೋಡ ಭಾಳ ಕನ್ಫ್ಯೂಸ್ ಆಗ್ತದ. ಸೊ ಆಲ್ವೇಸ್ ನೆನ್ಪಿಟ್ಕೋ, ಬಂದಿರತಕ್ಕಂಥ ಕ್ವಶನ್ಸ್ಗಳೇ ರಿಪೀಟ್ ಆಗ್ತಾವೆ ಎಲ್ಲ. ನೀನು ಇವತ್ತು CGL ಕ್ವಶನ್ಗಳಲ್ಲಿ 80 ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಕೇಳಿರ್ತಾರಂದ್ರೆ ನೆಕ್ಸ್ಟು ಕೂಡ SSGD ಒಳಗೆ ಬರ್ತಾವ, MTs ಒಳಗೆ ಕೇಳಿದ್ದು CHS ಒಳಗೆ ಬರ್ತಾವ, ಎಲ್ಲ ಮಿಕ್ಸ್ ಆಗಿ ಸುಮಾರು 300 ಕ್ವಶನ್ಸ್ಗಳನ್ನು ಓದಿದ್ರೆ ಫಿಕ್ಸ್ ನೀನು ಏನಾಗುತ್ತಪ್ಪ ಅಂದ್ರೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ನೀನು 2 ಮಾರ್ಕ್ಸ್ ಕರೆಕ್ಟ್ ಆಗ್ತದವ. ಸೊ ನೆನ್ಪಿಟ್ಕೋ, ಅದನ್ನೆಲ್ಲ ನಾನು ಐ ವಿಲ್ ಪ್ರೊವೈಡ್ ಸೀರೀಸ್ ಆಫ್ ಲೆಕ್ಚರ್. ಓಕೆ ನೋಡಿ
ಪಾರ್ಟಿ ಲೈಕ್ ದೇರ್ ಇಸ್ ನೋ ಟುಮಾರೋ. ಪಾರ್ಟಿ ಮಾಡ್ಬೇಕಂತ, ನಾಳೆ ಎಲ್ಲರದಂತ ಒಂದು ಪಾರ್ಟಿ ಮಾಡ್ಬೇಕಂತ. ಓಕೆ, ಪಾರ್ಟಿ ಲೈಕ್ ದೇರ್ ಇಸ್ ನೋ ಟುಮಾರೋ, ನಾಳೆ ಎಲ್ಲರದಂತ ಒಂದು ಪಾರ್ಟಿ. ಡಿಸೈಡ್ ಅಕಾರ್ಡಿಂಗ್ ಟು ದಿ ಸಿಚುವೇಶನ್. ಇಲ್ಲಿ ಗೋ ವಿತ್ ಬ್ಯಾಂಗ್ ಬ್ಯಾಂಗ್ ಹೆಂಗೆ ಹೋಗೋಣವ, ಫುಲ್ ಸೌಂಡ್ ಮಾಡ್ಕೋತ ಗೋ ವಿತ್ ಬ್ಯಾಂಗ್, ಫುಲ್ ಸೌಂಡ್ ಮಾಡ್ಕೋ. ಪಾರ್ಟಿ ಲೈಕ್ ದೇರ್ ಇಸ್ ನೋ ಟುಮಾರೋ, ಪಾರ್ಟಿ ಮಾಡ್ತಾನಂತ ನೋಡು. ಟು ಗೋ ಕ್ರೇಜಿ, ಕ್ರೇಜಿ ನೋಡು, ಕ್ರೇಜಿ ಅಂದ್ರೆ ಫುಲ್ ಅವ್ನು ಉತ್ಸಾಹ ಇರ್ತೈತಿ. ಹುಚ್ಚು ನಂಗೆ ಏನು ಮಾಡ್ತಾನಮ್ಮ, ಆ ಕೆಲಸ ಮಾಡ್ತಾನೆ. ಹಂಗೆ ಗೋ ವಿತ್ ಬ್ಯಾಂಗ್ ಅಂದ್ರೆ ಟು ಗೋ ಕ್ರೇಜಿನಾಗಿರ್ತೈತಿ. ಸೊ ಪಿಕ್ಸ್ ಬರ್ಬೋದು, ನೆನ್ಪಿಟ್ಕೋ, ಬರೆದಿಟ್ಕೋ. ಟು ಗೋ ಕ್ರೇಜಿ, ಗೋ ವಿತ್ ಬ್ಯಾಂಗ್ ಅಂದ್ರೆ ಟು ಗೋ ಕ್ರೇಜಿ. ಫುಲ್ ಹುಚ್ಚಾಗ್ಬಿಡ್ತಾನೆ, ರಿಸಲ್ಟ್ ಬಿಟ್ಬಿಡ್ತೋ, ಪಾಸ್ ಆಗ್ಬಿಡ್ತಾನೆ, ಹೋಗ್ಬಿಡ್ತಾನೆ, ಟು ಗೋ ಕ್ರೇಜಿ. ಬಟ್ ಇದೇ ಯಾಕಲ್ಲ, ಪಾರ್ಟಿ ಲೈಕ್ ದೇರ್ ಇಸ್ ನೋ ಟುಮಾರೋ, ಪಾರ್ಟಿ ಲೈಕ್ ದೇರ್ ಇಸ್ ನೋ ಟುಮಾರೋ, ಪಾರ್ಟಿ ಮಾಡ್ತಾನೆ ನಾಳೆ ಎಲ್ಲರದಂತ ಪಾರ್ಟಿ. ಅದಕ್ಕೇನು ಸಂಬಂಧ ಬರಂಗಿಲ್ಲ. ಸೊ ವೆರಿ ಎಕ್ಸೈಟಿಂಗ್ ಆ್ಯಂಡ್ ಸಕ್ಸಸ್ಫುಲ್. ಎಕ್ಸೈಟೆಡ್ ಹಾಕಣವ, ಬಟ್ ಅಲ್ಲಿ ಏನದ ಗೋ ವಿತ್ ಎ ಬ್ಯಾಂಗ್ ಹೋಗುದು ಅಂದ್ರೆ ಫುಲ್ ಖುಷಿ ಒಳಗೆ ಏನಾಗ್ತದೆ, ಅವ ಹಾರಾಡ್ಕೋತ ಎಂಜಾಯ್ಮೆಂಟ್ ಮಾಡ್ತಿರ್ತಾನೆ. ಸೊ ಹಂಗ ಟು ಗೋ ಕ್ರೇಜಿ ಆಗಿರ್ತದ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, 5th ಕ್ವಶನ್ ಏನು ಬರ್ತದೆ ಅಂತ. ಸೊ ಬಾರ್ನ್ ಇನ್ ಟು ಎ ವೆರಿ ರಿಚ್ ಫ್ಯಾಮ್ಲಿ. ಸೊ ಇವ್ನು ಯಾಕೆ ಓದಾತಿಲ್ಲ ಅಂದ್ರೆ ಇವನು ನೀನು ಓದ್ಬೇಡ, ಹಂಗೆ ಪ್ರಾಕ್ಟೀಸ್ ಮಾಡು. ಸೊ ಹಂಗೆ ಸೆಂಟೆನ್ಸ್ ಒಂದು ಕೊಟ್ಟಿರ್ತಾರ, ಅದಕ್ಕೊಂದು ಕನೆಕ್ಷನ್ ಕೊಟ್ಟಿರ್ತಾರೆ, ಬಟ್ ಅದಕ್ಕೆ ಡಾರ್ಕ್ ಮಾಡಿರ್ತಾರೆ. ಸೊ ಇದನ್ನ ಅಷ್ಟ ಓದು, ಟೈಮ್ ಸೇವ್ ಮಾಡು, ಟೈಮ್ ಇರಂಗಿಲ್ಲ. ಸೊ ಹಿಂಗೆ ಬರ್ತದ, ಬಾರ್ನ್ ಇನ್ ಟು ಎ ವೆರಿ ರಿಚ್ ಫ್ಯಾಮ್ಲಿ ಹಾಕಿ. ಓಕೆ, ಸಿ ಇಸ್ ಬಾರ್ನ್ ಇನ್ ಟು ಎ ವೆರಿ ರಿಚ್ ಫ್ಯಾಮ್ಲಿ. ಎದ್ರೊಳಗೆ ವೆರಿ ರಿಚ್ ಫ್ಯಾಮ್ಲಿ, ಶ್ರೀಮಂತ ಕುಟುಂಬದೊಳಗೆ ಜನಿಸಿರ್ತಾವೆ. ಓಕೆ, ಸ್ಪಿಲ್ ದಿ ಬೀನ್ಸ್ ಬರಂಗಿಲ್ಲ, ಯಾಕೆ ಡಿಸ್ಕ್ಲೋಸ್ ದಿ ಸೀಕ್ರೆಟ್ಸ್ ಅಂತ ಹೇಳಿನಿ. ಓಕೆ, ಆಪ್ಷನ್ ರಿಮೂವ್ ಮಾಡ್ತಿರ್ಬೇಕು ನೀನು. ಔಟ್ ಆಫ್ ದಿ ಬ್ಲೂ ಅಂದ್ರೆ, ಬ್ಲೀವ್ ಅಂದ್ರೆ ನನಗೊಂಥರ ಪಾಸಿಟಿವಿಟಿ ಆಗಿರ್ತದೆ ಇಲ್ಲಿ, ಔಟ್ ಆಫ್ ದಿ ಬ್ಲೀವ್. ಓಕೆ, ನೆಕ್ಸ್ಟ್ ನೋಡು, ಔಟ್ ಆಫ್ ದಿ ಬ್ಲೀವ್ ಅದ. ಬಾರ್ನ್ ವಿತ್ ಎ ಸಿಲ್ವರ್ ಸ್ಪೂನ್ ಇನ್ ಮೌತ್. ಹೆಂಗೆ ಅಂದ್ರೆ ಹೆಂಗೆ ಹುಟ್ಟೋದಂತ, ಹುಟ್ಟುವಾಗ ಸಿಲ್ವರ್ ಸ್ಪೂನ್ ಬಾಯಿ ಒಳಗೆ ಇಟ್ಕೊಂಡು ಹುಟ್ಟೋದಂತ. ಮತ್ತು ಈಡ್ಸ್ ಲೈಕ್ ಎ ಬರ್ಡ್, ಪಕ್ಷಿಗಳತೆ ತಿನ್ನೋದಂತ. ಸೊ ಹಂಗಾಗಿ ಇದಕ್ಕೆ ಏನು ಬರ್ತದೆ ನೋಡು, ಬಾರ್ನ್ ಇನ್ ಟು ವೆರಿ ರಿಚ್ ಫ್ಯಾಮಿಲಿ ಬರ್ತದ. ಈಡ್ಸ್ ಲೈಕ್ ಎ ಬರ್ಡ್ ಬರಲ್ಲ, ಯಾಕಂದ್ರೆ ಬರ್ಡ್ ಹುಡ್ಕೊಂಡು ಎಲ್ಲ ಅಡ್ಡಾಡ್ಕೊಂಡು ತಿನ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡು, ಇದು ಯಾಕೆ ಔಟ್ ಆಫ್ ದಿ ಬ್ಲೀವ್ ಅಂದ್ರೆ ನೀನು ಸುಖದಿಂದ ಹೊರಗೆ ಹೋಗ್ಬೇಕಾಗ್ತದೆ. ಸೊ ಹಂಗ ಇದು ಬರಲ್ಲ. ಸ್ಪಿಲ್ ದಿ ಬೀನ್ಸ್ ಅಂದ್ರೆ ಸೀಕ್ರೆಟ್ ಅನ್ನು ಬಿಟ್ಕೊಡೋದು, ಇದು ಬರಲ್ಲ, ಇರೋದು ಬರಲ್ಲ. ಸೊ ಬಾರ್ನ್ ವಿತ್ ಎ ಸಿಲ್ವರ್ ಸ್ಪೂನ್ ಇನ್ ದಿ ಮೌತ್. ಬಾರ್ನ್ ಆಲ್ರೆಡಿ ವೆರಿ ರಿಚ್ ಫ್ಯಾಮಿಲಿ ಒಳಗೆ ಹುಟ್ಟಿರ್ತಾಳಪ್ಪ ಅಂದ್ರೆ, ಈಗ CM PM ಅವ್ರ ಮನೆ ಹುಟ್ಟಿದ್ರೆ ಏನಾಗುತ್ತೆ, ಬಾರ್ನ್ ವಿತ್ ಎ ರಿಚ್ ಫ್ಯಾಮಿಲಿ. ಹುಟ್ಟುತ್ತಲೇ ಏನು ಮಾಡ್ತಾರೆ, ಸ್ಪೂನ್ ಹಾಕಿಬಿಟ್ಟಿರ್ತಾರೆ, ಸಿಲ್ವರ್ ಸ್ಪೂನ್, ಗೋಲ್ಡನ್ ಸ್ಪೂನ್ ಹಾಕಿರ್ತಾರೆ, ನೆನಪಿರಲಿ. ಸೊ ಹಂಗಾಗಿ ನೋಡೋಣ, ಅದಕ್ಕೆ ಇದರ ಆನ್ಸರ್ ಏನ ಆಲ್ವೇಸ್ ನೆನಪಿಟ್ಕೋ, ಬಂದರೂ ಬರ್ಬೋದು, ರಿಪೀಟ್ ಆಗ್ಬೋದು. ಸೊ ಐ ವಿಲ್ ಪ್ರೊವೈಡ್ 100 ಸೂಪರ್ 100 ಕ್ವಶನ್ಸ್ series of lecture. Keep on watching this video. Okay, so 6th question ನೋಡೋಣ. ಅಂಡರ್ ದಿ ಸನ್ ಏನದ, ಅಂಡರ್ ದಿ ಸನ್. ಓಕೆ, ಅಂಡರ್ ದಿ ಸನ್ ಅಂದ್ರೆ ಸೂರ್ಯ ಅದ. ಸೊ ಅಂಡರ್ ದಿ ಸನ್ ಅದ. ಅಂಡರ್ ದಿ ಸನ್ ಅಂದ್ರೆ ನೋಡು, ನನಗೆ ಇವು ಹುಡುಗೆಲ್ಲ ಗೊತ್ತೈತಪ್ಪ, ಈ ಸೂರ್ಯ ಹೆಂಗೆ ಕೆಳಗೈತಿ ಎಲ್ಲ ಗೊತ್ತಿರ್ತೈತಿ ಅಂತಾರವ್ರ. ಸೊ ಅಂಡರ್ ದಿ ಸನ್ ಅಂತಕ್ಕೂ ಅಂತ ರಿಪೀಟ್ ಆಗ್ಬೋದು. ಇನ್ ಪಬ್ಲಿಕ್ ಅಂತೈತಿ, ಇನ್ ಪಬ್ಲಿಕ್ ಬರೋದಿಲ್ಲ ಅಂಡರ್ ದಿ ಸನ್. ಸೊ ಇನ್ನರ್ ಮೀನಿಂಗ್ ಬರಿಬೇಕಂತ ಹೇಳಿನಿ. ಸೊ ನೆಕ್ಸ್ಟ್ ನೋಡು, ಅಂಡರ್ ಆನ್ ಅರ್ತ್ ಅಂದ್ರೆ, ನೆಕ್ಸ್ಟ್ ಅಂಡರ್ ಸಸ್ಪಿಷಿಯನ್ ಅಂದ್ರೆ ಡೌಟ್ಫುಲ್ ಅಂತ. ಸೊ ನೆಕ್ಸ್ಟ್ ಆಟ್ ಹೈ ರಿಸ್ಕ್ ಡೇಂಜರ್ ಅಂತ. ಇದು ಹೆಂಗೆ ಬರ್ತೈತಿ, ಅಂಡರ್ ದಿ ಸನ್ ಅಂದ್ರೆ ಸೂರ್ಯನ ಕೆಳಗೆ ಏನೈತಿಪ್ಪ ಅಂದ್ರೆ ಆನ್ ದಿ ಅರ್ತ್ ಅಂದ್ರೆ ಅಂಡರ್ ದಿ ಸನ್, ಸೂರ್ಯನ ತೊಳಗೆ ಏನೇನು ಮ್ಯಾಟ್ರ್ ಐತಲ್ಲ ಎಲ್ಲ ಗೊತ್ತೈತಿಪ್ಪ ಇವಾಗ ಅಂತಾರಲ್ಲ ನುಡಿಗಟ್ಟಿನಾಗ. ಸೊ ಅಂಡರ್ ದಿ ಸನ್ ಅಂದ್ರೆ ಆನ್ ದಿ ಅರ್ತ್. ಏನಪ್ಪ, ಆನ್ ದಿ ಅರ್ತ್. ಮೋಸ್ಟ್ ರಿಪೀಟಬಲ್ ಕ್ವಶನ್, ಬರೆದಿಟ್ಕೋ. ಸೊ ಪಿಕ್ಸ್ ಬರ್ತದೆ, ಇದು ಅಷ್ಟೇ ಬರೋದು, ಆಪ್ಷನ್ ಬಿಡ್ಕೋಬೇಡ. ಸೊ ಎಲ್ಲಕ್ಕೆ ಹಿಂಗೆ ಮಾಡು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಯಾವುದಂತ, ಸ್ಟಿಕ್ ಇನ್ ದಿ ಮಾಡ್. ನೀನು ಕಟ್ಕಿನ ಮಡ್ ಒಳಗೆ ಹಾಕಿದ್ರೆ, ಕೆಸರೊಳಗೆ ಹಾಕಿದ್ರೆ ಅದು ಮತ್ತೆ ಕೆಸರಾಗಿ ಉಳಿತದೆ. ಎಷ್ಟು ಸ್ವಚ್ಛ ಮಾಡಿದ್ರು ಕೂಡ ಅದು ಕೆಸರಾಗಿ ಉಳಿತದೆ. ಸೊ ಕೆಲವ್ರು ಎಷ್ಟು ಹೇಳಿದ್ರು ಕೂಡ ಅವ್ರು ಕೆಸರಾಗಿ ಉಳಿತಾರ. ಸೊ ಹಂಗಾಗಿ ನೋಡೋಣ, ಪರ್ಸನ್ ವಿತ್ ನೋ ಕ್ಯಾರೆಕ್ಟರ್. ಆ ಪರ್ಸನ್ ಯಾವುದೇ ಕ್ಯಾರೆಕ್ಟರ್ ಇಲ್ಲ ಅಂತ, ಆ ಪರ್ಸನ್ಗೆ ಯಾವುದೇ ಕ್ಯಾರೆಕ್ಟರ್ ಇಲ್ಲ ಅಂತ. ಪರ್ಸನ್ ವಿತೌಟ್ ಎನಿ ಫಿಯರ್, ಒಬ್ಬ ಮನುಷ್ಯ ಅದಂತ ಅವಾಗೇನು ಭಯನ ಇಲ್ಲ ಅಂತ. ಏನೋ ಪರ್ಸನ್ ಹೂ ರೆಜಿಸ್ಟ್ ಚೇಂಜ್. ಬದಲಾವಣೆ ಆಗಕ್ಕೆ ಏನಮ್ಮ ರೆಜಿಸ್ಟ್ ಚೇಂಜ್. ರೆಜಿಸ್ಟ್ ಅಂದ್ರೆ ಅಪೋಸ್ ಮಾಡ್ತಾನೆ, ಅಂದ್ರೆ ರೆಜಿಸ್ಟ್ ಅಂದ್ರೆ ಬದಲಾವಣೆ ಆಗಲ್ಲವ, ಏನಾಗಲ್ಲ, ಬದಲಾವಣೆ ಆಗಲ್ಲ. ಸೊ ಬದಲಾವಣೆ ಆಗಲ್ಲವ. ಸೊ ರೆಜಿಸ್ಟ್ಸ್ ಚೇಂಜ್. ಈ ವ್ಯಕ್ತಿ ಬದಲಾವಣೆ ಆಗಕ್ಕೆ ಅಪೋಸ್ ಮಾಡ್ತಾನೆ, ಅಂದ್ರೆ ರೆಜಿಸ್ಟ್ ಮಾಡ್ತಾನೆ, ವಿರೋಧಿಸ್ತಾನ. ಜಿನರಸ್ ಪರ್ಸನ್ ಅಂತ ಉದಾರ ಮನುಷ್ಯ. ಈ ಹೆಲ್ಪ್ಸ್ ಟು ಅದರ್ಸ್. ಜಿನರಸ್ ಅಂದ್ರೆ ಅವ ಭಾಳ ಉದಾರ ಇರ್ತಾನೆ, ಬೇರೆದವ್ರಿಗೆ ಹೆಲ್ಪ್ ಮಾಡ್ತಾರೆ. ಬಟ್ ಇಲ್ಲೇನದ, ಸ್ಟಿಕ್ ಇನ್ ದಿ ಮಡ್ ಅದ. ಈ ಕಟ್ಗಿ ಏನದ, ಸ್ಟಿಕ್ ಇನ್ ದಿ ಮಡ್. ನೋಡು, ಇದಕ್ಕೆ ಆನ್ಸರ್ ಬರ್ತದೆ, ಪರ್ಸನ್ ವಿತ್ ನೋ ಕ್ಯಾರೆಕ್ಟರ್. ಅವಾಗ ಯಾವುದೇ ಕ್ಯಾರೆಕ್ಟರ್ ನೆಗೆಟಿವ್ ಇಲ್ಲ, ಪಾಸಿಟಿವ್ ಇಲ್ಲ, ನೋ ಕ್ಯಾರೆಕ್ಟರ್. ಓಕೆ, ಪರ್ಸನ್ ವಿತೌಟ್ ಎನಿ ಫಿಯರ್, ಅವ್ನ ಗಟ್ಟ ಭಯನ ಇಲ್ಲ ಅಂತ, ಇದು ಬರೋದೇ ಇಲ್ಲ. ಪರ್ಸನ್ ಹೂ ರೆಜಿಸ್ಟ್ ಚೇಂಜ್. ಅವ್ನು ನೋಡು, ನೀ ಎಷ್ಟು ಕಟ್ಗಿ ಮಡ್ ಒಳಗೆ ಹಾಕಿದ್ರು ಕೂಡ ಅದು ಏನಾಗ್ತದೆ,
ಚೇಂಜ್ ಆಗಲ್ಲ ಅದ, ಯಾಕೆ ಮತ್ತೆ ಕೆಸರ ಇರ್ತೈತಿ. ಸೊ ಹಂಗಾಗಿ ಸೂಟೇಬಲ್ ಆನ್ಸರ್ ಯಾವುದು ಹಿಂಗೆ. ಸೊ ಈ ಥರ ಗರ್ಭಾಧಾರಿತ ಒಂದು ಒಳರ್ಥ ತಿಳ್ಕೊಬೇಕಾಗ್ತದ. ಸೊ ತಿಳ್ಕೊಂಡು ನಾನು ಆನ್ಸರ್ ಮಾಡ್ಬೇಕಾಗ್ತದ. ಸೊ ನೆಕ್ಸ್ಟ್ ನೋಡು, ಎ ಪರ್ಸನ್ ವಿತ್ ನೋ ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಸೊ ಹಂಗಾಗಿ ಇದೇ ಬರ್ತದ. ಇದಕ್ಕೆ ಯಾವ್ದಪ್ಪ ಆನ್ಸರು? ಅ ಪರ್ಸನ್ ಹೂ ರೆಸಿಸ್ಟ್ ಚೇಂಜ್. ರೆಸಿಸ್ಟ್ ಅಂದ್ರೆ ಅವನು ಅಪೋಸ್ ಮಾಡ್ತಾನಂತ, ಬದಲಾವಣೆ ಕಮ್ಮಿ ಮಾಡ್ತಾನೆ, ಚೇಂಜ್ ಆಗಲ್ಲ ಅಂತವ. ಸೊ ಕಟ್ಟಿಗೆ ಏನು ಚೇಂಜ್ ಆಗತ್ತೆ, ಕಸರು ಬಿದ್ರೆ ಆಗಲ್ಲ. ಸೊ ನೆಕ್ಸ್ಟ್ ನೋಡು, ವಿತೌಟ್ ಎನಿ ಇಂಟ್ರೂಡರ್ಸ್. ಇಂಟ್ರೂಡರ್ಸ್ ಅಂದ್ರೆ ಮಧ್ಯಸ್ಥಿಕರು ಅಂತ. ಏನೋ ಮಧ್ಯಸ್ಥಿಕರು, ಯಾವುದೇ ಮಧ್ಯಸ್ಥಿಕರು ಇಲ್ಲ ಅಂತ ಅರ್ಥ. ಓಕೆ, ರನ್ ಔಟ್ ಆಫ್ ಸ್ಟೀಮ್. ಒಂದು ಮಾತು ಹೇಳ್ತೀನಿ, ಬಿಹೈಂಡ್ ಕ್ಲೋಸ್ ದಿ ಡೋರ್ಸ್, ಆನ್ ದಿ ಫೆನ್ಸ್, ಥ್ರೂ ಥಿಕ್ ಆ್ಯಂಡ್ ಥಿನ್. ಇವು ಮೂರೂ ಕೂಡ ಒಂದು ಮಾತು ಹೇಳ್ತೀನಿ ಅಂದಲ್ಲ, ಇದೆ ನೋಡು. ಈ 4 ಆಪ್ಷನ್ಗಳಲ್ಲಿ ಕೂಡ 4 ಆಪ್ಷನ್ಗಳು ಕ್ವಶನ್ಸ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್. ರನ್ ಔಟ್ ಆಫ್ ಸ್ಟೀಮ್, ಒಂದು ಕೆರೆ ಇರ್ತದ ಅಂತ ತಿಳ್ಕೊ. ಆ ಕೆರೆ ಅದ ಫಾಂಡ್ ರನ್ ಔಟ್ ಆಫ್ ಸ್ಟೀಮ್ ಅಂತೀವಿ. ಫಾಂಡ್ ರನ್ಸ್ ಔಟ್ ಆಫ್ ಸ್ಟೀಮ್ ಅಂದ್ರೆ ಕೆರೆ ನೀರಿನಿಂದ ಇನ್ನು ನೀರು ಖಾಲಿ ಆಗತ್ತ ಅಂತ ತಿಳ್ಕೊಬೇಕು, ನೀರಿನಿಂದ ಖಾಲಿ ಆಗುತ್ತಿದೆ. ನೆಕ್ಸ್ಟು ಐ ಆಮ್ ರನ್ನಿಂಗ್ ಔಟ್ ಆಫ್ ಮನಿ ಅಂತೀನಿ. ನನ್ನ ಕಡೆ ಎಲ್ಲ ನಾನೇನು ಎಲ್ಲ ರೊಕ್ಕ ಖಾಲಿ ಆಗತ್ತವ ನನ್ನ ಕಡೆ ಅಂತ. ರನ್ ಔಟ್ ಆಫ್ ಅಂದ್ರೆ ಎಲ್ಲ ಖಾಲಿ ಆಗೋದು. ಈಗ ರನ್ ಔಟ್ ಆಫ್ ಸ್ಟೀಮ್ ಅಂದ್ರೆ ನೋಡು, ಸ್ಟೀಮ್ ಅಂದ್ರೆ ಇದು ಬಿಸಿನೀರಿನ ಗಾಳಿ ಅಂತ ಹೇಳ್ತೀವಿ. ಬಿಸಿನೀರಿನ ಗಾಳಿ ಸ್ಟೀಮ್ ಅಂತೀವಿ. ಓಕೆ, ಅದಕ್ಕೆ ಎನಿ ವಿತೌಟ್ ಎನಿ ಇಂಟ್ರೂಡರ್ಸ್ ಸಂಬಂಧ ಇಲ್ಲ. ಸೊ ಬಿಹೈಂಡ್ ದಿ ಕ್ಲೋಸ್ ಡೋರ್ಸ್ ಅಂತ, ಡೋರ್ ಮುಚ್ಚಿರ್ತಾರಂತ, ಡೋರ್ ಹಿಂದೆ ಅಂತ. ಸೊ ಅವ್ರೇನು ವಿತೌಟ್ ಎನಿ ಇಂಟ್ರೂಡರ್ಸ್, ಯಾವುದೇ ಮಧ್ಯಸ್ಥಿಕರಿಲ್ಲಂತ. ನೋಡು, ಯಾವುದೇ ಮಧ್ಯಸ್ಥಿಕರು ಅಲ್ಲಿ ಯಾರು ಬರ್ತಾರೆ, ಯಾರು ಬರಂಗಿಲ್ಲ, ಆಯ್ತಾ. ಸೊ ಬಿಹೈಂಡ್ ದಿ ಡೋರ್ಸ್ ಅಂದ್ರೆ ಬಿಹೈಂಡ್ ದಿ ಕ್ಲೋಸ್ ಡೋರ್ಸ್. ಅದಕ್ಕೆ ಆನ್ಸರ್ ಏನಪ್ಪ, ಯಾವುದೇ ಮಧ್ಯಸ್ಥಿಕರಿಲ್ಲ, ಅವರ ಪ್ರೈವೇಟ್ ಆಗಿ ಮಾತಾಡೋದು. ಅವ್ರೇನಪ್ಪ ಅವ್ರವ್ರು ಒಪ್ಕೊಂಡ ವ್ಯವಹಾರ ಮುಗಿಸ್ತಾರ. ಸೊ ಈಗ ಆನ್ ದಿ ಫೆನ್ಸ್ ಅಂದ್ರೆ ಇನ್ ದಿ ರಿಸ್ಕಿ ಅಥವಾ ಡೇಂಜರ್ ಅಂತ ಬರ್ತೈತಿ. ರಿಸ್ಕಿ ಅಥವಾ ಡೇಂಜರ್ ಅಂತ ಬರ್ತೈತಿ ನೆನ್ಪಿಟ್ಕೋ. ಇದು ಕೂಡ ಒಂದು ಆನ್ ದಿ ಫೆನ್ಸ್ ಅಂದ್ರೆ ಈಗ ನೋಡು, ತಂತಿ ಬೇಲಿ ಮೇಲೆ ರಿಸ್ಕ್ ಇದ್ದಂಗೆ ಅದು. ಏನಿದೆ? ರಿಸ್ಕಿ, ಡೇಂಜರ್, ಹಾರ್ಮ್ ಅಂತ ಹೇಳ್ತೀವಿ. ಥ್ರೂ ಥಿಕ್ ಆ್ಯಂಡ್ ಥಿನ್. ಥ್ರೂ ಥಿಕ್ ಆ್ಯಂಡ್ ಥಿನ್ಪ ಅಂದ್ರೆ ನೆನ್ಪಿಟ್ಕೋ, ಥ್ರೂ ಥಿಕ್ ಅಂದ್ರೆ ದಪ್ಪ, ಮತ್ತು ಥಿನ್ ಅಂದ್ರೆ ತಳಗ. ನಿನ್ನ ಲೈಫ್ ಒಂದ್ಸರಿ ದೊಡ್ಡ ಪ್ರಮಾಣದಾಗ ಖುಷಿ ಇರ್ತೈತಿ, ಇನ್ನೊಂದು ಏನಪ್ಪ ಡಿಫ್ರೆಸ್ ಆದಾಗ ಭಾಳ ಸಣ್ಣ ಲೋ ಫೀಲಿಂಗ್ ಆಗಿರ್ತಿದ್ದಿ. ಸೊ ಹಂಗೆ ಥ್ರೂ ಥಿಕ್ ಆ್ಯಂಡ್ ಥಿನ್ ಅಂದ್ರೆ ಒನ್ ಹೂ ಸಪೋರ್ಟ್ಸ್ ಇನ್ ಆಲ್ ದಿ ಟೈಮ್ಸ್ ಅಂತೀವಿ. ಇನ್ ಆಲ್ ದಿ ಸರ್ಕಮ್ಸ್ಟೆನ್ಸ್ ಅಂದ್ರೆ ಎಲ್ಲ ಸಂದರ್ಭಗಳಲ್ಲಿ ಸಪೋರ್ಟ್ ಮಾಡಿರ್ತಕ್ಕಂಥ ಒಂದು ಮೀನಿಂಗಿಗೆ ನಾವೇನು ಹೇಳ್ತೀವಿ, ಥ್ರೂ ಥಿಕ್ ಆ್ಯಂಡ್ ಥಿನ್. ಥ್ರೂ ಥಿಕ್ ಆ್ಯಂಡ್ ಥಿನ್ ಅಂದ್ರೆ ಮುಂದೂ ಕೂಡ ಇದು ಇಡಿಯಮ್ಸ್ ಆ್ಯಂಡ್ ಫ್ರೇಸಸಲ್ಲಿ ಕ್ವಶನ್ ಆಗ್ತದೆ ನೆನ್ಪಿಟ್ಕೋ. ಥ್ರೂ ಥಿಕ್ ಆ್ಯಂಡ್ ಥಿನ್ ಅಂದರೆ ಸಪೋರ್ಟ್ ಇನ್ ಆಲ್ ಸರ್ಕಮ್ಸ್ಟೆನ್ಸಸ್ ಅಂದ್ರೆ ಎಲ್ಲ ಸಂದರ್ಭಗಳಲ್ಲಿ ಸಪೋರ್ಟ್ ಮಾಡೋದು. ಅಂದ್ರೆ ನೀನು ಖುಷಿ ಇದ್ದ ಥಿಕ್, ದುಃಖ ಇದ್ರೆ ಥಿನ್, ಅದ ಅಷ್ಟ. ಎಲ್ಲ ಸಂದರ್ಭಗಳಲ್ಲಿ ಸಪೋರ್ಟ್ ಅಂತ ಅರ್ಥ. ಎಲ್ಲ ಸಂದರ್ಭಗಳಲ್ಲಿ ಸಪೋರ್ಟ್ ಅಂತ ಅರ್ಥ. ಸೊ ನೋಡೋಣ ನೆಕ್ಸ್ಟ್, ಇದಕ್ಕೆ ಯಾವುದಪ್ಪ ಅಂದ್ರೆ ಆನ್ಸರ್ ಬಿಹೈಂಡ್ ದಿ ಕ್ಲೋಸ್ ಡೋರ್ಸ್ ವಿತೌಟ್ ಎನಿ ಇಂಟ್ರೂಡರ್ಸ್. ಯಾವ್ದು ಮತ್ತೆ ಇವಿಬ್ರು ಅಷ್ಟ ಪ್ರೈವೇಟ್ ಆಗಿ ಮಾತಾಡೋದು, ಹಂಗೆ ಬಿಹೈಂಡ್ ದಿ ಕ್ಲೋಸ್ ಡೋರ್ಸ್ ಬರ್ತೈತಿ. ಸೊ 9ನೇ ಕ್ವಶನ್ ನೋಡು, ಪ್ಲೇ ಯುವರ್ ಏಸ್. ಪ್ಲೇ ಏಸ್ ಅಂದ್ರೆ ಇಸ್ಪೇಟ್ ಒಮ್ಮೆರ ಆಡಿರ್ತೀರಿ ನೀವು ಜಾತ್ರೆ ಒಳಗೆ, ಅಲ್ಲೇ ಏಸ್ ಅಂದ್ರೆ ಎಕ್ಕ ಅಂತ. ಪ್ಲೇ ಯುವರ್ ಏಸ್ ಎಕ್ಕ ಅಂತ. ಸೊ ನೋಡೋಣ, ಪ್ಲೇ ಯುವರ್ ಏಸ್ ಅಂದ್ರೆ ಯೂಸ್ ಯುವರ್ ಬೆಸ್ಟ್ ರಿಸೋರ್ಸ್. ಓಕೆ, ಟು ಪ್ಲೇ ಕೇರ್ಫುಲಿ. ಏನು? ಟು ಪ್ಲೇ ಕೇರ್ಫುಲಿ. ಇನ್ನೊಂದು ಎಂಡ್ ಆನ್ ಆಕ್ಟಿವಿಟಿ. ಏನು? ಎಂಡ್ ಆನ್ ಆಕ್ಟಿವಿಟಿ. ಸೊ ಟು ಸೆಲ್ ಎ ಪ್ರಾಪರ್ಟಿ, ನಿನ್ನ ಪ್ರಾಪರ್ಟಿ ಮಾರೋದಂತ, ಆಸ್ತಿ ಮಾರೋದಂತ. ಎಂಡ್ ಆನ್ ಆಕ್ಟಿವಿಟಿ ಅದು ಏನಪ್ಪ, ಆ ಕೆಲಸನ ಮುಕ್ತಾಯ ಮಾಡಿಬಿಡೋದು. ಟು ಪ್ಲೇ ಕೇರ್ಫುಲಿ ಅಂತ ಜಾಗೃತವಾಗಿ ಆಟ ಆಡೋದು. ನಾವು ಯೂಸ್ ಯುವರ್ ಬೆಸ್ಟ್ ರಿಸೋರ್ಸ್. ನೀವು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ದುಸ್ಥಿತಿ ಅಂತೇಳಿ ಕೆಟ್ಟ ಪರಿಸ್ಥಿತಿ ಒಳಗಿರ್ತಿ, ಅಲ್ಲಿ ಯಾವುದೋ ಒಂದು ಟೆಕ್ನಿಕ್ನ ಯೂಸ್ ಮಾಡಿದ್ರೆ ಆ ಪರಿಸ್ಥಿತಿಯಿಂದ ನೀವು ಹೊರ ಬರ್ತೀವಿ, ಆ ಡೇಂಜರಿಂದ. ಇವು ಯುದ್ಧ ನಡೆದಿರೋದಪ್ಪ, ಇಂಡಿಯಾ ಮತ್ತು ಯಾವ್ದಾರು ಒಂದು ದೇಶ ಅಂತ ಇಟ್ಕೋ, ಇಂಡಿಯಾ ಪಾಕಿಸ್ತಾನ ಆಗಲಿ, ಇಂಡಿಯಾ ಚೀನಾ ಆಗಲಿ. ಸೊ ಒಂದು ಬೆಸ್ಟ್ ರಿಸೋರ್ಸ್ ಯೂಸ್ ಮಾಡ್ಬೇಕಾಗಿರ್ತದೆ. ಆ ರಿಸೋರ್ಸ್ ಯೂಸ್ ಮಾಡಿದ್ರೆ ಪಕ್ಕ ವಾರಿ ಯೂಸ್ ಆಗ್ಬೇಕಾಗಿರ್ತೈತಿ. ಅದು ಏನು ಪ್ಲ್ಯಾನ್ ಪರ್ಫೆಕ್ಟಾಗಿ ವರ್ಕ್ ಆಕತಿ. ಅಕಸ್ಮಾತ್ ನಾವು ನೋಡಿ ಒಂದು ಮ್ಯಾಚ್ ನಡೀತೈತಿ, ಇಂಡಿಯಾ ಮತ್ತು ಯಾವ್ದಾರು ಒಂದು ದೇಶ ತಗೋ, ಇಂಡಿಯಾ ಆಸ್ಟ್ರೇಲಿಯಾ ತಗೋ, ಇಂಡಿಯಾ ಮತ್ತು ಇಂಗ್ಲೆಂಡ್ ತಗೋ, ಆ ಬುಮ್ರಾ ಬಾಲ್ ಹಾಕಿದ್ರನ ಆ ಓವರ್ ಗೆಲ್ಲಬೇಕಾಗಿರ್ತೈತಿ. ಹಂಗಾರೆ ರಿಸೋರ್ಸ್ ಯಾರು ಯೂಸ್ ಮಾಡಿದ್ರಿ? ಇಂಡಿಯಾ ಟೀಮ. ಸೊ ಬುಮ್ರಾನ ಯೂಸ್ ಮಾಡಿದ್ರು. ಪ್ಲೇ ಯುವರ್ ರಿಸೋರ್ಸ್ ಅಂದ್ರೆ ಅವನ ಇದನ್ನ ಏನು ಮಾಡೋದು? ಪ್ಲೇ ಯುವರ್ ಏಸ್. ಪ್ಲೇ ಯುವರ್ ಏಸ್ ಏನಂತ? ಪ್ಲೇ ಯುವರ್ ಏಸ್. ಓ ನೋಡು, ಹಂಗಾರೆ ಈ ಪ್ಲೇ ಅಂದ್ರೆ ನೀವು ಈಗ ಏನು ಮಾಡಿದ್ರಿ, ಇಸ್ಪೇಟ್ ಆಡಕ್ಕೆ ಕೂತಿರ್ತಿ, ಲಾಸ್ಟ್ ಇನ್ನೇನು ಕಾರ್ಡ್ ತುಂಬಿರ್ತಾವು, ಆ ಏಸ್ ಹೋಗಿದ್ಬಿಟ್ಟೆ ಅಂದ್ರೆ ಪ್ಲೇ ಆಟ ಆಡ್ಬಿಟ್ಟೆ ಅಂದ್ರೆ ಮ್ಯಾಚ್ ವಿನ್ ಆಗ್ಬಿಡ್ತೈತಿ. ಹಾಗಾಗಿ ಅದಕ್ಕೇನ ಯೂಸ್ ಯುವರ್ ಬೆಸ್ಟ್ ರಿಸೋರ್ಸ್. ಅದು ಒನ್ ಆಫ್ ದಿ ಬೆಸ್ಟ್ ರಿಸೋರ್ಸ್ ಆಕತಿ. ಆ ಯೂಸ್ ಮಾಡಿದೆ ಅಂದ್ರೆ ಈಗ ಅಕಸ್ಮಾತ್ ಯುದ್ಧ ಹಾಕಿರ್ತೈತಿಪ್ಪ ರಾಜರಿಗೆ, ಅವ ಏನಾರ ಒಂದು ಫುಲ್ ಹೈಲಿ
ಎಕ್ವಿಪ್ಡ್ ಟೆಕ್ನಿಕ್ ತೊಗೊಂಬಂದು ಯೂಸ್ ಮಾಡಿಬಿಟ್ನಂದ್ರೆ ರಿಸೋರ್ಸ್ ಅಂದ್ರೆ ಅಲ್ಲೊಂದು ಅದಕ್ಕೆ ಆ ಸಂಪನ್ಮೂಲ ಗೆದ್ದು ಬಿಡ್ತೈತದ. ಸೊ ಟು ಪ್ಲೇ ಕೇರ್ಫುಲಿ, ಜಾಗ್ರತೆವಾಗಿ ಆಡೋದಂತ. ಪ್ಲೇ ಯುವರ್ ಏಸ್ ಅಂದ್ರೆ ಟೆಕ್ನಿಕಲಿ ಆಡಿ ವಿನ್ ಆಗ್ಬೇಕಲ್ಲೇ, ಟೆಕ್ನಿಕಲ್ ಆಡಿ ನಮಗೂ ವಿನ್ ಆಗಲೇಬೇಕು. ಎಂಡ್ ಆ್ಯನ್ ಆಕ್ಟಿವಿಟಿ ಬರೋದೇ ಇಲ್ಲ, ಅಲ್ಲಿ ಪ್ಲೇ ಅಂದರು ಟು ಸೆಲ್ ಎ ಪ್ರಾಪರ್ಟಿ ಬರೋದೇ ಇಲ್ಲ. ಟು ಪ್ಲೇ ಕೇರ್ಫುಲಿ, ಜಾಗೃತವಾಗಿ ಆಡೋದಂತ. ಬಟ್ ಆಗಿಲ್ಲ ಪ್ಲೇ ಯುವರ್ ರಿಸೋರ್ಸ್ ಎಂಡ್ ಆಫ್ ದಿ ಮುಗ್ಯಾಕೆ ಬಂದಿರ್ತೈತದ. ಓಕೆ, ಹಾಗಾಗಿ ಆನ್ಸರ್ ಏನ ಯೂಸ್ ಯುವರ್ ಬೆಸ್ಟ್ ರಿಸೋರ್ಸ್ ಆಗ್ತದ. ಸೊ 10ನೇ ಕ್ವಶನ್ ನೋಡು, ಸ್ಟಾಪ್. ಸೊ ಸಾರಿ, ಇಲ್ಲಿ ನೋಡ್ಬೇಕು. ಇಟ್ ಈಸ್ ಟಫರ್ ಟು ಡೂ ಸಮಥಿಂಗ್ ಇನ್ ರಿಯಾಲಿಟಿ, ವಾಸ್ತವಿಕವಾಗಿ ಅದು ಮಾಡ್ಲಿಕ್ಕೆ ಬಹಳ ಕಠಿಣ ಅಂತ. ಎದರಿಗಿಂತ ಟು ಸೇ ಆರ್ ಥಿಂಕ್, ಹೇಳೋದಕ್ಕಿಂತ ಮತ್ತು ಥಿಂಕ್ ಮಾಡೋದಕ್ಕಿಂತ ಮಾಡೋದು ಭಾಳ ಕಠಿಣ ಅಂತ ವಾಸ್ತವಿಕವಾಗಿ ನಮ್ಮ ಲೈಫ್ನಲ್ಲಿ. ಹಂಗಾರ ನಿಮ್ಗೆ ಗೊತ್ತದ, ನೀವು ಆಡಿಯೋ ಭಾಷೆದಾಗ ಹೇಳ್ತಿರ್ತೀರಿ, ಹೇಳಕ್ಕೆ ಭಾಳ ಸುಲಭತಮ್ಮ, ಮಾಡಕ್ಕೆ ಭಾಳ ಕಷ್ಟ, ಹಂಗೆ ಹೇಳಿ ಕುಂದ್ರೋದಲ್ಲ, ಕೆಲಸ ಮಾಡ್ಬೇಕಂತ ಹೇಳ್ತೀರಿ. ಸೊ ಯಾಸ್ ಇಟ್ ಇಸ್ ಅದ. ಸೊ ನೋಡು, ಈಸಿಯರ್ ಸೇಡ್ ದ್ಯಾನ್ ಡನ್ ಅಂತ. ಈಸಿಯರ್ ಸೇಡ್ ಅಂದ್ರೆ ಈಸಿಯರ್ ಸೇಡ್ ಅಂದ್ರೆ ಹೇಳಕ್ಕೆ ಈಜಿ ಅಂತ, ಮಾಡಕ್ಕೆ ಕಠಿಣ ಅಂತ. ಓಕೆ, ಬೋಲ್ಟ್ ಫ್ರಮ್ ದಿ ಬ್ಲೂ ಅಂತ. ಎಲ್ಲೇ ಬೋಲ್ಟ್ ಫ್ರಮ್ ದಿ ಬ್ಲೂ, ಈ ಬ್ಲೂ ಅದ, ಬೋಲ್ಟ್ ಫ್ರಮ್ ದಿ ಬ್ಲೂ. ಓಕೆ, ಮೇಕ್ ನೋ ಬೋನ್ಸ್ ಅಬೌಟ್ ಅಂದ್ರೆ ಏನೋ ಸಪ್ಲೈ ಮಾಡೋಂಗಿಲ್ಲ. ನೋ ಮೇಕ್ ನೋ ಬೋನ್ಸ್ ಅಬೌಟ್, ನೋ ಸೌಂಡ್, ಅದರ ಅರ್ಥ ಏನ, ನೋ ಮೇಕ್ ನೋ ಬೋನ್ಸ್ ಅಬೌಟ್. ಚ್ಯೂ ದಿ ಕಡ್, ಚ್ಯೂ ದಿ ಕಡ್ ಅಂದ್ರೆ ನೋಡು, ಹಸುಗಳು ಏನು ಮಾಡ್ತಾವೆ, ಚೀವ್ ಮಾಡ್ಕೋತ ಏನು ಮಾಡ್ತಿರ್ತಾವೆ, ಮಲ್ಕೊಂಡಿರ್ತಾವೆ, ನೀನು ಕೂಡ ಚಿಂಗಮ್ ತಿಂದೈತಿ. ಇಟ್ ಮೀನ್ಸ್ ಥಿಂಕಿಂಗ್ ಅಬೌಟ್ ದಿ ಪಾಸ್ಟ್. ಏನದು ಚ್ಯೂ ದಿ ಕಡ್ ಅಂದ್ರೇನು, ಥಿಂಕಿಂಗ್ ಅಬೌಟ್ ದಿ ಪಾಸ್ಟ್. ಇಟ್ ಇಸ್ ಒನ್ ಆಫ್ ದಿ ಇಡಿಯಮ್, ಇಟ್ ಇಸ್ ಒನ್ ಆಫ್ ದಿ ಇಡಿಯಮ್. ನೋಟ್ ಮಾಡ್ಕೋ, ಥಿಂಕಿಂಗ್ ಅಬೌಟ್ ದಿ ಪಾಸ್ಟ್ ಏನಂತ, ಥಿಂಕಿಂಗ್ ಅಬೌಟ್ ದಿ ಪಾಸ್ಟ್ ಅಂತ. ಸೊ ಹಂಗಾಗಿ ನೋಡು, ಸೊ ಮೇಕ್ ನೋ ಬೋನ್ಸ್ ಅಬೌಟ್ ಅಂದ್ರೆ ಏನು ಗದ್ದಲ ಮಾಡೋಂಗಿಲ್ಲ ಅಂತ, ಏನು ಮಾಡೋಂಗಿಲ್ಲ ಅಂತ, ಗದ್ದಲ ಮಾಡೋಂಗಿಲ್ಲ ಅಂತ. ಸೊ ಹಂಗಾಗಿ ನೋಡು, ಈಸಿಯರ್ ಸೇಡ್ ದ್ಯಾನ್ ಡನ್, ಇದಕ್ಕೆ ಆನ್ಸರ್ ಏನು, ಈಸಿಯರ್ ಸೇಡ್ ಡನ್. ಈಸಿಯರ್ ಸೇಡ್ ಹೇಳಕ್ ಈಜಿ ಅಂತ, ಎದುರಿಗಿಂತ, ಧ್ಯಾನ್ ಅಂದ್ರೆ ಗಿಂತ, ಮಾಡೋದಕ್ಕಿಂತ ಹೇಳಕ್ ಬಾಜಿ ಅಂತ. ಸೊ ಹಂಗಾಗಿ ನೋಡಿ, ಬೋಲ್ಡ್ ಫ್ರಮ್ ದಿ ಬ್ಲೂ ಬರಲ್ಲ, ಮೇಕ್ ನೋ ಬೋನ್ಸ್ ಬರಲ್ಲ, ಚ್ಯೂ ದಿ ಕಟ್ ಬರಲ್ಲ, ಆಪ್ಷನ್ ತೆಗಿಬೇಕು. ಸೊ ಮಿನಿಮಮ್ 100 idioms ಅನ್ನ ನೀ ಸ್ಟಡಿ ಮಾಡ್ಬೇಕಾಗ್ತದ. ಸೊ ನೆಕ್ಸ್ಟ್ 11th ಕ್ವಶನ್ ಏನದ ನೋಡೋಣ. ಸೊ ವಾಚಿಂಗ್ ಮೀ ಟೂ ಕ್ಲೋಸ್ಲಿ ಆ್ಯಂಡ್ ಮೇಕಿಂಗ್ ಮೀ ಫೀಲ್ ಅನ್ಕಂಫರ್ಟೇಬಲ್. ಯಾರ ಬಂದು ನಿನ್ನ ವಾಚ್ ಫುಲ್ ಕ್ಲೋಸ್ ಆಗಿ ವಾಚ್ ಮಾಡಕತ್ರ, ವಾಚಿಂಗ್ ಮೀ ಟೂ ಕ್ಲೋಸ್ಲಿ, ಟೂ ಬಹಳ ಕ್ಲೋಸ್ಲಿ, ಬಹಳ ಬಂದು ನಿನ್ನ ಹತ್ರ ಬಂದು ನೋಡಕತ್ರ, ಮತ್ತೇನು ನಿಂಗೆ ಏನಾಗತ್ತೆ, ಮೇಕಿಂಗ್ ಮೀ ಅನ್ಕಂಫರ್ಟೇಬಲ್, ನನಗೇನೋ ಅನ್ಕಂಫರ್ಟೇಬಲ್ ಮಾಡತ್ತಾರ ಅಂದ್ರೆ, ಏನೋ ಒಂದು ನೆಗೆಟಿವಿಟಿ ಮಾಡತ್ತಾರ ಅಂದ್ರೆ, ನನ್ನ ಕಡೆ ನೋಡ್ಕೊಂಡ ಅಂದ್ರೆ ಏನೋ ಒಂಥರ ಜಗಳಕ್ಕೆ ಬಂದಾರ್ಗತಿ ಆಗೈತೆ ಅಂತ ನೋಡ್ಕೋ. ಈಗೇನ ರನ್ ಔಟ್ ಆಫ್ ಸ್ಟೀಮ್ ಅಂತ ಮತ ಬಂತು ನೋಡಿದ, ತೆಗಿ ರನ್ ಔಟ್ ಆಫ್ ಸ್ಟೀಮ್, ಇದರಿಂದ ಖಾಲಿ ಆಗತ್ತೈತಿ, ಏನೋ ಇರಲಿ ನಿನ್ನ ಕಡೆ ಖಾಲಿ ಇರಲಿ, ಖಾಲಿ ಹೊಟ್ಟಾಗದ. ಬ್ರೀದಿಂಗ್ ಡೌನ್ ಒನ್ ಸ್ನ್ಯಾಕ್ ಅಂತ, ಬ್ರೀದಿಂಗ್ ಡೌನ್ ಒನ್ ಸ್ನ್ಯಾಕ್, ಒಬ್ಬರ ಕುತ್ತಿಗೆ ಕೆಳಗೆ ಉಸಿರಾಡೋದಂತ. ನೆಕ್ಸ್ಟ್ ಬ್ರೆಕ್ಕೆ ಲೆಗ್, ಕಾಲು ಮುರಿದು, ಇದಕ್ಕೆಲ್ಲ ಅಲ್ಲ. ಇನ್ ದಿ ಡಾರ್ಕ್, ಕತ್ತಲ್ದಾಗಂತ. ಸೊ ಇನ್ ದಿ ಡಾರ್ಕ್ ಅಂದ್ರೆ ನಿನಗೇನು ತಿಳಿಯಂಗಿಲ್ಲ. ಇನ್ ದಿ ಡಾರ್ಕ್ ಅಂದ್ರೆ ಏನು, ನಿನ್ನ ಲೈಫ್ ಪೂರ ಕೊಲ್ಯಾಪ್ಸ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾವು ಏನಂತೀವಿ, ನಿಂದ ಪೂರ ಮೆಂಟಾಲಿಟಿ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ, ಅದಕ್ಕೆ ಇನ್ ದಿ ಡಾರ್ಕ್ ಅಂತೀವಿ. ಸೊ ಆಪ್ಷನ್ ತೆಗಿಬೇಕಪ್ಪ, ಹಿಂಗೆ ಆಪ್ಷನ್ ತೆಗೆದ್ರೆ ನಿಂಗೆ ಉಳಿತೈತಿ ಬ್ರೀದಿಂಗ್ ಡೌನ್ ಒನ್ ಸ್ನ್ಯಾಕ್. ಅದನ್ನು ಪೂರ ಏನಪ್ಪ ಅಂದ್ರೆ ಬ್ರೀದಿಂಗ್ ಡೌನ್ಸ್ ಒನ್ ನೆಕ್, ಏನ ಪೂರ ಏನು ಕುತ್ತಿಗೆ ಬರ್ತಂತೀವಿ ನಾವು, ಬ್ರೀದಿಂಗ್ ಡೌನ್ ಒನ್ ಸ್ನ್ಯಾಕ್ ಬಂದ ಪೂರ ಜಗಳಕ್ಕೆ ನಿಂತಂಗ. ಸೊ ವಾಚಿಂಗ್ ಮೀ ಟೂ ಕ್ಲೋಸ್ಲಿ ಆ್ಯಂಡ್ ಮೇಕಿಂಗ್ ಮೀ ಫೀಲ್ ಅನ್ಕಂಫರ್ಟೇಬಲ್ ಅದ. ಸೊ ಆನ್ಸರ್ ಏನು, ಬ್ರೀದಿಂಗ್. ನೋಡು, ಇದನ್ನು ತೆಗೆದೆ ಆಪ್ಷನ್, ಇದನ್ನು ತೆಗೆದೆ, ಉಳಿದಿದೆ ಅದು ಬ್ರೀದಿಂಗ್ ಡೌನ್ ಒನ್ ಸ್ನ್ಯಾಕ್. ಅಂದ್ರೆ ಅಷ್ಟು ಕ್ಲೋಸ್ಲಿ ಬಂದು ವಾಚ್ ಮಾಡಿದ್ರೆ ಏನೋ ಒಂದು ನೆಗೆಟಿವಿಟಿ ಮಾಡತ್ತಾರಂತ. ಸೊ ಅಲ್ಲಿ ಬಂದ ಪೂರ ಬಂದೈತೆಪ್ಪ ಅಂದ್ರೆ ವಾರ್ ಆಗತ್ತಂತ ಅರ್ಥ. ಸೊ ನೋಡೋಣ 12th ಕ್ವಶನ್, ಶಾರ್ಟ್ ಇನ್ ದಿ ಆರ್ಮ್. ಹಂಗೆ ತಿಳ್ಕೊ, ಶಾರ್ಟ್ ನೋಡು, ಕೆಲವರಿಗೆ ಶಾರ್ಟ್ ಕೊಟ್ರ ಜೀವನದಾಗ ಎತ್ತರಕ್ಕಾರ, ಅಲ್ಲಿ ತನಕ ಎತ್ತರ ಆಗಲ್ಲ. ಸೊ ಹಂಗಾಗಿ ನೋಡು, ಏನ ಸಮಥಿಂಗ್ ದ್ಯಾಟ್ ಲಿಫ್ಟ್ಸ್ ಯುವರ್ ಸ್ಪಿರಿಟ್ ಅಂದ್ರೆ ಉತ್ಸಾಹ. ಓಕೆ, ಟು ಹಿಟ್ ಸಮನ್, ಇನ್ನೊಬ್ರನ್ನೇ ಮಾಡೋದು, ಹಿಟ್ ಅಂದ್ರೆ ಹೊಡಿಯೋದು. ಓಕೆ, ಶಾರ್ಟ್ ಇನ್ ದಿ ಆರ್ಮ್ ಅಂದ್ರೆ ಅವರು, ಆರ್ಮ್ ಅಂದ್ರೆ ಏನು, ತೋಳು, ಶಾರ್ಟ್ ಅಂದ್ರೆ ಏನು, ಶಾರ್ಟ್ ಇನ್ ದಿ ಆರ್ಮ್. ಓಕೆ, ಹೊಡಿದು. ಓಕೆ, ಶಾರ್ಟ್. ನೆಕ್ಸ್ಟ್ ನೋಡು, ಟು ಟೇಕ್ ಎ ಚಾನ್ಸ್, ನೋಡೋದು ಬರೋದೇ ಇಲ್ಲ, ಟು ಟೇಕ್ ಎ ಚಾನ್ಸ್ ಆಗತ್ತೇನ. ಓಕೆ, ಟು ರಿವೀಲ್ ವಾಟ್ ಯು ಆರ್ ರಿಯಲಿ ಥಿಂಕ್. ಇಲ್ಲಿ ಶಾರ್ಟ್ ಇನ್ ದಿ ಆರ್ಮ್ ಅದ, ನೋಡ್ಕೋ. ಇದು ಅಲ್ಲ, ಟು ರಿವೀಲ್ ಅಂದ್ರೆ ಬಹಿರಂಗಪಡಿಸೋದಂತ, ನೀ ಏನು ಥಿಂಕ್ ಮಾಡ್ತೀವಿ ಅದನ್ನ ಬಹಿರಂಗಪಡಿಸೋ ಅಲ್ಲ. ಟು ಹಿಟ್ ಸಮನ್, ನಿಂಗೆ ಡೌಟ್ ಅದ, ಸಮಥಿಂಗ್ ದ್ಯಾಟ್ ಲಿಫ್ಟ್ಸ್ ಯುವರ್ ಸ್ಪಿರಿಟ್. ನೋಡು, ಶಾರ್ಟ್ ಇನ್ ದಿ ಆರ್ಮ್ ಇಟ್ ಮೀನ್ಸ್ ನಿನಗೆ ಏನಾರ ಒಂದು ಸ್ಪಿರಿಟ್ ಬರ್ಬೇಕಂದ್ರೆ, ಒಂದು ಏನಾರು ಪೆಟ್ಟು ಬೀಳ್ಬೇಕು ಜೀವನದಾಗ. ಸೊ ಅದಕ್ಕೆ ಶಾರ್ಟ್ ಇನ್ ದಿ ಆರ್ಮ್ ಅಂತಂದು ಏನಪ್ಪ ಇಂಡೈರೆಕ್ಟ್ ಆಗಿ ನುಡಿಗಟ್ಟುಗಳಲ್ಲಿ ಹೇಳ್ತಾರ. ಸೊ ಅದೇನಪ್ಪ, ಶಾರ್ಟ್ ಇನ್ ದಿ ಆರ್ಮ್ ಅಂದ್ರೆ ಸಮಥಿಂಗ್ ದ್ಯಾಟ್ ಲಿಫ್ಟ್ಸ್ ಯುವರ್ ಸ್ಪಿರಿಟ್. ನೀನು ಏನಪ್ಪ, ನೀನು ಫುಲ್ ಮೋಟಿವೇಟಿ, ಫುಲ್ ಎಲ್ಲ ನೀನು ರೆಡಿ ಇರ್ತಿ SSC ಎಕ್ಸಾಮ್ ಓದ್ಬೇಕಂತಂದ,
ಅಷ್ಟು ಆಲಸ್ಯನ ಮಾಡ್ತಿರ್ತಿ. ಅಷ್ಟು ಆಲಸ್ಯನ ಮಾಡಬಾರ್ದಂದ್ರೆ ಟು ಶಾರ್ಟ್ ಇನ್ ದಿ ಆರ್ ಮಾಡಿಬಿಟ್ರೆ ನಿನಗೆ ಸ್ಪಿರಿಟ್ ನಿನ್ನ ಅಪ್ಲಿಫ್ಟ್ ಮಾಡ್ದೆ ಅಂಕತಿ, ನಿನ್ನ ಸ್ಪಿರಿಟನ್ನು ಲಿಫ್ಟ್ ಮಾಡ್ದೆ ಅಂಕತಿ, ಎತ್ತಿದಂಗೆ ಅಂಕತಿ, ನಿನ್ನ ಸಪೋರ್ಟ್ ಮಾಡ್ದೆ ಅಂಕತಿ, ನಿನ್ನ ಮೋಟಿವೇಟ್ ಮಾಡ್ದೆ ಅಂಕತಿ. ಶಾರ್ಟ್ ಇನ್ ದಿ ಆರ್ಮ್ ಅಂದ್ರೇನು? ಸಮಥಿಂಗ್ ದ್ಯಾಟ್ ಲಿಫ್ಟ್ಸ್ ಯುವರ್ ಸ್ಪಿರಿಟ್. ಓಕೆ, ಉತ್ಸಾಹ. ಸ್ಪಿರಿಟ್ ಅಂದ್ರೇನು? ಉತ್ಸಾಹ. ನಿಂದು ಮೋಟಿವೇಟ್ ಮಾಡೋದು ನೀನು. ಓಕೆ, ನೆಕ್ಸ್ಟ್ ನೋಡು. ಹಾಗಾಗಿ ಟು ಹಿಟ್ ಸಮ್ ಒನ್ ಬರಲ್ಲ, ಹೊಡಿ ಅಂತ ಬರಲ್ಲ, ಟು ಹಿಟ್ ಸಮ್ ಒನ್ ಬರಲ್ಲ. ಸೊ ಹಿಟ್ ಇನ್ ದಿ ಆರ್ಮ್ ಅಂದ್ರೆ ಸೊ ಹಂಗೆ ಥಿಂಕ್ ಮಾಡ್ಬೇಕಾಗ್ತದ. ಏನಂತ? ಟು ಹಿಟ್ ಇನ್ ದಿ ಆರ್ಮ್. ಫಿಕ್ಸ್ ಬರ್ತದೆ ಕ್ವಶನ್. ಇದು ಫಿಕ್ಸ್ ಬರ್ತೈತಿ. ಯಾವ ಶಿಫ್ಟ್ದಾಗ ಬರ್ತದೆ ಗೊತ್ತಿಲ್ಲ. ಓಕೆ, ಫ್ಯಾಮಿಲಿ ಡಿಸ್ಪ್ಯೂಟ್ erupted soon after grandpa's death as he left some unclear things in his will. ಓಕೆ, ಇಲ್ಲದ ಅಂಡರ್ಲೈನ್ ಆಗ್ಬೇಕಾಯ್ತು. ಅನ್ಕ್ಲಿಯರ್ ಥಿಂಗ್ಸ್. ಏನಂತ? ಅನ್ಕ್ಲಿಯರ್ ಥಿಂಗ್ಸ್. ಅನ್ಕ್ಲಿಯರ್ ಅಷ್ಟದ. ಅನ್ಕ್ಲಿಯರ್ ಅಂದ್ರೆ ಅನ್ಕ್ಲಿಯರ್ ಅಸ್ಪಷ್ಟ. ಏನಪ್ಪ? ಅಸ್ಪಷ್ಟ ಅಂದ್ರೆ ಸ್ಪಷ್ಟವಾಗಿ ಕಾಣವಲ್ದಂತ. ಸೊ ಹಂಗೆ ನೋಡು, ಗ್ರೇ ಏರಿಯಾ ಅಂತ. ಯಾವ ಏರಿಯಾ? ಗ್ರೇ ಯಾವ ಕಲರ್ ಇರ್ತೈತಿ? ಬ್ಲ್ಯಾಕ್ ಯಾವ ಕಲರ್ ಗೊತ್ತಿರ್ಬೇಕು ನಿಂಗೆ. ಇದು ಬ್ಲ್ಯಾಕ್ ಇರ್ತದ, ಗ್ರೇ ಕಲರ್ ನೋಡಿರ್ತಿ. ಓಕೆ, ನೆಕ್ಸ್ಟ್ ನೋಡು, ಬ್ರೆಕೆಲ್ ಎಗ್ ಅಂತ. ಅನ್ಕ್ಲಿಯರ್ ಅಂದ್ರೆ ಅದು ಹೆಂಗೆ ಬರ್ತೈತಿ? ಬ್ರೆಕೆಲ್ ಎಗ್ ಬರಂಗಿಲ್ಲ. ಸೊ ಬೀಟ್ ಅರೌಂಡ್ ದಿ ಬುಷ್. ಓ ಡೆಫಿನೆಟ್ಲಿ ಇಟ್ ಈಸ್ ಒನ್ ಆಫ್ ದಿ ಇಡಿಯಮ್ ಆಸ್ಕ್ ಇನ್ SSC. ಸೊ ಕ್ರ್ಯಾಕ್ ಎ ಬುಕ್ ಅಂತ ಇದು ಕೂಡ ಬರ್ತೈತಿ. ಇದು ಕೂಡ ಬೀಟ್ ಅರೌಂಡ್ ದಿ ಬುಷ್ ಅಂದ್ರೆ ಮೇನ್ ಪಾಯಿಂಟ್ ಅಂದ್ರೆ ಮೇನ್ ಟಾಪಿಕ್ ಬಿಡೋದ, ಸುಮ್ಮನೆ ಅದರ ಅರೌಂಡ್ ಮಾತಾಡೋದು. ಅಂದ್ರೆ ಇದಕ್ಕೆ ಬರ್ತಾ ಡೈರೆಕ್ಟ್ ಬೀಟ್ ಅರೌಂಡ್ ದಿ ಬುಷ್ ಅಂತೀವಿ. ಬೀಟ್ ಅರೌಂಡ್ ದಿ ಬುಷ್ ಅಂದ್ರೆ ಬೀಟ್ ಅರೌಂಡ್ ದಿ ಬುಷ್ ಅದ ಅವಾಯ್ಡಿಂಗ್ ದಿ ಮೇನ್ ಟಾಪಿಕ್. ಅವಾಯ್ಡಿಂಗ್ ದಿ ಮೇನ್ ಟಾಪಿಕ್, ಟಾಕಿಂಗ್ ಅನ್ನೆಸೆಸರಿ. ಏನೋ ಅವಾಯ್ಡಿಂಗ್ ಮೇನ್ ಟಾಪಿಕ್ ಬಿಡೋದು, ಅನ್ನೆಸೆಸರಿ ಮಾತಾಡೋದು. ಅಂದ್ರೆ ಡೈರೆಕ್ಟ್ಲಿ ನಾಟ್ ಕಮ್ ಟು ದಿ ಪಾಯಿಂಟ್. ಅದರ ಅರ್ಥ ಏನೋ ಇದೇ ಬೇರೆ ಅದ. ಸೊ ಇದಕ್ಕೆ ಆಗಲ್ಲ. ಸೊ ಅನ್ಕ್ಲಿಯರ್ ನೋಡು. ಕ್ರ್ಯಾಕ್ ಎ ಬುಕ್ ಅಂತ ಅಂದ್ರೆ ಸಕ್ಸಸ್ ಅಂತ. ಕ್ರ್ಯಾಕ್ ಎ ಬುಕ್ ಅಂದ್ರೆ ಸಕ್ಸಸ್ ಆಗೋದು ಅಂದ್ರೆ ಕ್ರ್ಯಾಕ್ ಮಾಡ್ಬಿಡೋದು. ಸೊ ಓಕೆ, ಇದು ಕೂಡ ಬರಲ್ಲ. ಗ್ರೇ ಏರಿಯಾ ಅಂದ್ರೆ ಇಟ್ ಇಸ್ ಅನ್ಕ್ಲಿಯರ್. ಏನಪ್ಪ? ಗ್ರೇ ಏರಿಯಾ ಅಂತ ಅದ ಫಿಕ್ಸ್ ಬರ್ತೈತಿ ನೋಡು. ಗ್ರೇ ಏರಿಯಾ ಅಂದ್ರೆ ಆ ಏರಿಯಾ ಅಂದ್ರೆ ಹಂಗೆ ಥಿಂಕ್ ಮಾಡೋಂಗಿಲ್ಲ. ಅದನ್ನು ತಗೊಂಡು ನಮ್ಮ ಲೈಫ್ ಒಳಗೆ ಹಿಂಗೆ ಅಂತ ನಾವು ಏನು ಮಾಡ್ಕೋ ವಿಚಾರ ಮಾಡ್ಬೇಕು. ವಿಚಾರ ಮಾಡಿಬಿಟ್ಟು ಸೊ ಹಿಂಗದ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಯಾಕೆ ಅಂತೀವಿ ಅಂತ ಈಗ ಹೇಳ್ತೀನಿ ನೋಡು. ನುಡಿಗಟ್ಟುಗಳಪ್ಪ ಅಂದ್ರೆ ಆಲ್ವೇಸ್ ನೆನ್ಪಿಟ್ಕೋ, ಹಳ್ಳಿಗಳಲ್ಲಿ ಮಾತಾಡ್ತಿರ್ತಾರ. ಏನಪ್ಪ ಅಜ್ಜ ಅಜ್ಜಿ ಹಿಂದಿರ್ತಾರೆ, ಅವರು ಒಂದು ಏನೋ ಒಡಪ ಹೇಳ್ತಿರ್ತಾರೆ, ಒಂದು ನುಡಿಗಟ್ಟು ಹೇಳ್ತಿರ್ತಾರೆ. ಸೊ ಅದೇ ಥರವಾಗಿ ಮಕ್ಕಳಿಗೆ ಉತ್ಸಾಹ ಬರ್ತಿರ್ತದೆ. ನೀನು ಕೂಡ ಹಂಗೆ ಥಿಂಕ್ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಇದೇ ರೀತಿಯಾಗಿರ್ತದೆ. ಸೊ ಎಕ್ಸಾಕ್ಟಾಗಿ ಏನು ಬೇಕಂತ ಬರೆಯೋಂಗಿಲ್ಲ. ಸೊ ಹಂಗಾಗಿ ನೋಡು 14ನೇ ಕ್ವಶನ್ ನೋಡು. ಮೀನ್ಸ್ ವರ್ಡ್ಸ್. ಯಾವ ವರ್ಡ್ಸ್? ಮೀನ್ಸ್ ವರ್ಡ್ಸ್ ಅಂತ. ಸೊ ಹಂಗೆ ಕೆಟ್ಟ ಏನಪ್ಪ ಶಬ್ದಗಳು. ಮೀನ್ಸ್ ವರ್ಡ್ಸ್. ವರ್ಡ್ಸ್ ಅಂದ್ರೆ ಮಾತುಗಳು ಅಥವಾ ಶಬ್ದ. ಓಕೆ, ಆಲ್ಮೋಸ್ಟ್ ಫೇಲಿಂಗ್ ಅಂತ. ನೆಕ್ಸ್ಟ್ ನೋಡು, ಟು ಫೈಂಡ್ ಎ ವೇ ಟು ಡೀಲ್ ವಿತ್ ಸಮಥಿಂಗ್ ಅಂತ. ಟು ಸ್ಪೀಕ್ ವ್ಯಾಗ್ಯುಲಿ ಆರ್ ಇಂಡೈರೆಕ್ಟ್ಲಿ, ವರ್ಕ್ ನಾಟ್ ಡನ್ ಫಾರ್ ಮನಿ. ಆಪ್ಷನ್ ತೆಗಿ ನೋಡು. ಆಪ್ಷನ್ ನೋಡು. ವರ್ಡ್ಸ್ ಅಂದ್ರೆ ಮೀನ್ಸ್ ವರ್ಡ್ಸ್ ಅಂದ್ರೆ ನಿಮ್ಗೆ ಸ್ವಲ್ಪ ಅರ್ಥ ಆಗ್ಬೇಕು. ಯಾವ ವರ್ಡ್ಸ್? ಮೀನ್ಸ್ ವರ್ಡ್ಸ್. ಅದು ಕೆಟ್ಟ ಮಾತುಗಳು. ಸೊ ಓಕೆ, ಆಲ್ಮೋಸ್ಟ್ ಫೇಲಿಂಗ್ ಇದೆ ಹೆಂಗೆ ಬರ್ತೈತಿ? ಬರಲ್ಲ. ಮೀನ್ಸ್ ಮಾತಿನ ಬಗ್ಗೆ ಅದ. ಆಲ್ಮೋಸ್ಟ್ ಫೇಲಿಂಗ್ ಬರಲ್ಲ. ಟು ಫೈಂಡ್ ಎ ವೇ, ದಾರಿ ಕಂಡು ಟು ಡೀಲ್ ವಿತ್ ಸಮಥಿಂಗ್, ಎದ್ರದೋ ಬಗ್ಗೆ ಡೀಲ್ ಮಾಡ್ಬೇಕಂದ್ರೆ, ಎದ್ರ ಬಗ್ಗೆ ವ್ಯವಹಾರ ಮಾಡ್ಬೇಕಂದ್ರೆ ದಾರಿ ಕಂಡು ಹಿಡ್ಕೋಬೇಕಂತ ಬರಲ್ಲ. ಮೀನ್ಸ್ ವರ್ಡ್ಸ್ ಹೆಂಗೆ ಬರ್ತೈತಿ? ಟು ಸ್ಪೀಕ್ ವ್ಯಾಗ್ಯುಲಿ ಆರ್ ಇಂಡೈರೆಕ್ಟ್ಲಿ. ಸ್ಪೀಕ್ ಅಂದ್ರೆ ಮಾತಾಡೋದು, ವ್ಯಾಗ್ಯುಲಿ ಅಸ್ಪಷ್ಟವಾಗಿ ಮಾತಾಡೋದು. ಮೀನ್ಸ್ ವರ್ಡ್ಸ್ ಅಂದ್ರೇನು? ಟು ಸ್ಪೀಕ್ ವ್ಯಾಗ್ಯುಲಿ ಆರ್ ಇಂಡೈರೆಕ್ಟ್ಲಿ. ಇಂಡೈರೆಕ್ಟಾಗಿ ಮಾತಾಡೋದು. ಇಂಡೈರೆಕ್ಟಾಗಿ ಮಾತಾಡೋದು ಅಂದ್ರೆ ಏನಪ್ಪ ಅಂದ್ರೆ ಅದನ್ನ ಎಕ್ಸಾಕ್ಟಾಗಿ ಮಾತಾಡೋಂಗಿಲ್ಲ. ಅಸ್ಪಷ್ಟ ಅಂದ್ರೆ ಕರೆಕ್ಟಾಗಿ ಕೇಳ್ಸಂಗಿಲ್ಲ ಮಾತಾಡಿದೆ. ಸ್ವಲ್ಪ ಹಂಗೆ ಮಾತಾಡೋದು. ಗುಣ ಅಂತಾರಲ್ಲ ಮನ್ಯಾಗ, ಎಲ್ಲಿ ಹೋಗಿದ್ದಪ್ಪ ಅಂತ ಕೇಳಿದ್ರೆ ಇಲ್ಲೇ ಹೋಗಿದ್ನ ಹೇಳ. ಅದು ಮುಂದಿನ ಹೇಳಂಗಿಲ್ಲ. ಅಸ್ಪಷ್ಟವಾಗಿ ಮಾತಾಡ್ದ. ಏನಪ್ಪ ನೋಡು, ವರ್ಕ್ ನಾಟ್ ಡನ್ ಫಾರ್ ಮನಿ. ರೊಕ್ಕಕ್ಕಿನ ಕೆಲಸ ಆಗಿಲ್ಲ ಅಂತ. ಅದೇ ಹೆಂಗೆ ಬರ್ತದೆ? ಮೀನ್ಸ್ ವರ್ಡ್ಸ್ ಅಂದ್ರೆ. ಸೊ ಹಂಗಾಗಿ ಇದನ್ನ ತೆಗೆದಂದ್ರೆ ನಿಂಗೆ ಉಳಿದ್ಬಿಡ್ತದೆ. ಟು ಸ್ಪೀಕ್ ವ್ಯಾಗ್ಯುಲಿ. ವ್ಯಾಗ್ಯುಲಿ ಅಂದ್ರೆ ಅಸ್ಪಷ್ಟ. ಸೊ ನೆನ್ಪಿಟ್ಕೋ, ಆರ್ ಇಂಡೈರೆಕ್ಟ್ಲಿ. ಓಕೆ, ಸೊ ಹಂಗಾಗಿ ಆನ್ಸರ್ ಯಾವ್ದು ಬರ್ತೈತೆ 14ನೇ ಕ್ವಶನ್ಗೆ? ಓಕೆ, ಹಂಗಾರೆ 15th ಕ್ವಶನ್ ನೋಡೋಣ. ಯಾವ್ದ್ರದ? ಟು ರೇಸ್ ದಿ ವಿಂಡ್. ಟು ರೇಸ್ ದಿ ವಿಂಡ್ ಅಂದ್ರೆ ಗಾಳಿ ಎತ್ತುದ. ಗಾಳಿ ಎತ್ತುದ ಅಂತಲ್ಲ. ಸೊ ನೋಡು, ಟು ರೇಸ್ ದಿ ವಿಂಡ್ ಅದ. ಸೊ ಇದು ಯಾವ ರೀತಿ ಅದ? ಟು ರೇಸ್. ನೀ ಯಾವಾಗ ಗಣಪನ ಪಟ್ಟಿ ಐತಿ ಏನಪ್ಪ? ಟು ರೇಸ್ ಫಂಡ್ ಅಂತಲ್ಲ. ಸೊ ನೋಡು ಹಂಗೆ ಟು ರೇಸ್ ದಿ ವಿಂಡ್. ವಿಂಡ್ ಐತೆ ಅಂದ್ರೆ ವಿಂಡ ಅಂತೋಳ. ಆ ಥರ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಇರ್ತಾವು. ಆ ಥರ ನುಡಿಗಟ್ಟುಗಳಿರ್ತಾವು. ಓದಬೇಕು. 20, 30 ಅಥವಾ ಒಂದು 50 ಕ್ವಶನ್ ಓದಿದ್ರೆ ನಿನ್ಗೆ 100% ಐಡಿಯಾ ಬರ್ತದೆ. SSC ಎಕ್ಸಾಮ್ಗಳಲ್ಲಿ ಹೆಂಗೆ ಕೇಳ್ತಾರೆ ಅನ್ನೋದು, ಮತ್ತು ಹೆಂಗೆ ಅವಕ್ಕೆ ಆನ್ಸರ್ ಮಾಡ್ಬೇಕು ಅನ್ನೋದು. ಐ ವಿಲ್ ಪ್ರೊವೈಡ್ ಡೆಫಿನೆಟ್ಲಿ 100 ಕ್ವಶನ್ಸ್. ಸೊ ದಿಸ್ ಈಸ್ ದಿ ಓನ್ಲಿ ಯೂಟ್ಯೂಬ್ ಚಾನಲ್ ಐ ಆಮ್ ಟೆಲಿಂಗ್ ಯು. ನಿಮ್ಗೆ ಪರ್ಫೆಕ್ಟಾಗಿ ಈಗ ಕರ್ನಾಟಕದಾಗ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ನಮ್ಮ ಗ್ಲೋಬಲ್ ಎಜುಕೇಷನ್ ಬನಾಟಿ ಯೂಟ್ಯೂಬ್ ಚಾನಲಿಂದ ಇಂಥ ಕ್ವಶನ್ಸ್ಗಳನ್ನ ನಿಮ್ಗೆ ಸಿರೀಸ್ ಆಗಿ ಕಂಟಿನ್ಯೂಸ್ ಆಗಿ ಮಾಡಿಕೊಡ್ತಾ ಇದ್ದೀವಿ.
ಸೊ ಹಂಗಾಗಿ ನೀವು ಬೇಕಾದ್ರೆ ಸರ್ಚ್ ಮಾಡ್ಬೋದು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂತ. ದಿಸ್ ಈಸ್ ದಿ ಓನ್ಲಿ ಯುನಿಕ್ ಇನ್ ಯೂಟ್ಯೂಬ್ ಚಾನಲ್. ವಿ ಆರ್ ಪ್ರೊವೈಡಿಂಗ್ ಯು ದ ಬೆಸ್ಟ್ ಕ್ವಶನ್ಸ್, ದ presently asked questions, one of the best coaching center in Karnataka for SSC, all SSC exams and railway exams and for army agniveer exams. Okay, so come to the point. Okay, to raise the wind, to teach mannerism. ನೋಡು ನಡತೆ ಹೆಂಗೆ ಟೀಚ್ ಮಾಡ್ತೀವಿ, ಟು ರೇಸ್ ದಿ ವಿಂಡ್ ಅಂದ್ರೆ ಅವರು. ಓಕೆ, ಟು ಆಬ್ಟೇನ್ ದಿ ನೆಸೆಸರಿ ಫಂಡ್ಸ್. ಓಕೆ ಫಂಡ್ಸ್, ಟು ಆಬ್ಟೇನ್ ದಿ ನೆಸೆಸರಿ ಫಂಡ್ಸ್ ಅಂದ್ರೆ ಏನಪ್ಪ, ರೊಕ್ಕ ಅಂದ್ರೆ ಹಣ. ಓಕೆ, ಟು ಆಬ್ಟೇನ್ ಅಂದ್ರೆ ಪಡೆದುಕೊಳ್ಳೋದು, ಟು ಆಬ್ಟೇನ್ ನೆಸೆಸರಿ ಫಂಡ್ಸ್. ಟು ಹೆಡ್ ಆನ್ ಆರ್ಮಿ, ನೀ ಆರ್ಮಿ ಹೆಡ್ ಹಾಕಿನ. ಓಕೆ, ಟು ರಿಲೀಸ್ ಒನ್ಸ್ ಫ್ರಸ್ಟ್ರೇಷನ್ ಅಂದ್ರೆ ಅವ್ರಿಗೆ ಕಾಟ ಕೊಡೋದು. ಏನಪ್ಪ, ಕಾಟ ಕೊಡೋದು. ಇದಕ್ಕೆ ಫ್ರಸ್ಟ್ರೇಷನ್ ಹೆಂಗೆ ಬರ್ತದೆ, ಬರಲ್ಲ. ಸೊ ಟು ಆಬ್ಟೇನ್ ನೆಸೆಸರಿ ಫಂಡ್ಸ್ ಅಂದ್ರೆ ಹಣಕಾಸು ಆಬ್ಟೇನ್ ಪಡ್ಕೊಳ್ಳೋದಂದ್ರೆ ನೆಸೆಸರಿ ಅಂದ್ರೆ ನೆಸೆಸಿಟಿ ಐತೆ ಅಂತ, ಅವಶ್ಯಕತೆ ಇದೆ ಅಂತ. ಸೊ ಹಂಗಾಗಿ ಟು ರೇಸ್ ದಿ ವಿಂಡ್ ಅಂದ್ರೆ ಏನು, ಟು ಅಬ್ಟೇನ್ ದಿ ನೆಸೆಸರಿ ಫಂಡ್ಸ್ ಅಂತ ಆನ್ಸರು. ಸೊ ಹಿಂಗೆ ಆನ್ಸರ್ ಮಾಡ್ಬೇಕಾಗ್ತದ. ಸೊ 3 ಆಪ್ಷನ್ಗಳ ತೆಗಿಬೇಕಾಗ್ತದೆ. ನೋಡು, ಟು ಟೀಚ್ ಮ್ಯಾನರಿಸಮ್ ನಡತೆ. ನೋಡಿ ಇಲ್ಲಿ ನಡತೆ ಹೆಂಗೆ, ನಡತೆ ಮತ್ತು ಟು ರೇಸ್ ದಿ ವಿಂಡಿಗೆ ಹೆಂಗೆ ಬರ್ತೈತಿ, ಬರಲ್ಲ. ಟು ಹೆಡ್ ಆನ್ ಆರ್ಮಿ ಹೆಡ್ ಅಂತ. ಸೊ ಟು ರಿಲೀಸ್ ಒನ್ಸ್ ಫ್ರಸ್ಟ್ರೇಷನ್ ಅಂತ ಬರಲ್ಲ, ಯಾವುದು ಬರಲ್ಲ. ಸೊ ಹಂಗೆ ಆನ್ಸರ್ 15ಕ್ಕೆ ಬಿ ಆಗಿರ್ತದೆ. 16 ಕ್ವಶನ್ ನೋಡು, ಫೀಲಿಂಗ್ ಸಿಕ್ ಅಂದ್ರೆ ಏನಪ್ಪ, ಆರಾಮ್ ತಪ್ಪೋದು. ಏನು ತಪ್ಪೋದು, ಹುಷಾರಿಲ್ಲಾರ್ದಂತ ಫೀಲಿಂಗ್ ಸಿಕ್ ಅಂದ್ರೆ ನೀ ಹೆಂಗೆ ಫೀಲ್ ಮಾಡತ್ತೆ, ಜ್ವರ ಬಂದಿರ್ಗತ್ತೆ, ಹುಷಾರಿಲ್ಲಾರ್ಗತ್ತೆ, ನೀ ಏನು ಮಾಡತ್ತಿ, ಸಿಕ್ ಮಾಡತ್ತಿ, ತಲೆ ನುಸ್ಸರ್ಗತಿ ಮಾಡತ್ತಿ, ಹಂಗ ನೋಡು. ಅಂಡರ್ ದಿ ವೆದರ್ ಅಂತ. ಸೊ ವೆದರ್ ಅಂದ್ರೆ ತಿಳ್ಕೊ, ಇವತ್ತು ವೆದರ್ ಅಟ್ಮಾಸ್ಫಿಯರ್ ಹೆಂಗದ ಅಂತ ತಿಳ್ಕೊಂತಿಲ್ಲ. ಸೊ ವೆದರ್ ಹವಾಮಾನ ಅಂತೀವಿ, ಹವಾಮಾನ ಹೆಂಗದ, ಅಂಡರ್ ದಿ ಅಂದ್ರೆ ಹವಾಮಾನ ತಾಳ್. ಓಕೆ, ಕಾಲ್ ಇಟ್ ಎ ಡೇ. ನೋಡಿ ನೆನ್ಪಿಡ್ಕೊ, ಇದು ಇಟ್ ಈಸ್ ಒನ್ ಆಫ್ ದಿ ಇಡಿಯಮ್ ಅಂತ. ಕಾಲ್ ಇಟ್ ಎ ಡೇ, ಇದು ಒಂದು ದಿನ ಅಂತ ಕರಿ ಅಂತ ಅಂದ್ರೆ ದಿ ಎಂಡ್ ಆಫ್ ದಿ ಡೇ ಅಂತೀನಿ ನಾನು. ಏನಂತೀನಿ, ಎಂಡ್ ಆಫ್ ದಿ ಡೇ. ನೀ ಏನಾರು ಒಂದು ಕೆಲಸ ಮಾಡಿದೆ ಅಂದ್ರೆ ಅದಕ್ಕೆ ನೀ ಐತಿ ಕಾಲ್ ಇಟ್ ಎ ಡೇ. ಏನು ಮಾಡ್ತಿ, ಕಾಲ್ ಇಟ್ ಎ ಡೇ. ಹಂಗಾರೆ ಎಂಡ್ ಆಫ್ ದಿ ಡೇ. ಸೊ ನೋಡು, ಫೇಸ್ ದಿ ಮ್ಯೂಸಿಕ್. ನೀ ಏನಾರು ಮನಿ ಲೇಟ್ ಮಾಡಿ ಬಂದೆ ಅಂದ್ರೆ ನೀ ಬೇಯಿಸ್ಕೊಳ್ಬೇಕು. ಫೇಸ್ ದಿ ಮ್ಯೂಸಿಕ್, ಅವ್ರು ಏನು ಹೇಳ್ತಾರ ಬೇಯಿಸ್ಕೊಳ್ಬೇಕು. ಹಾಗಾಗಿ ಫೇಸ್ ದಿ ಮ್ಯೂಸಿಕ್ ಏನದ, ಫೇಸ್ ದಿ ಮ್ಯೂಸಿಕ್. ಮತ್ತೇನಪ್ಪ, ಫೇಸ್ ದಿ ಮ್ಯೂಸಿಕ್ ಅಂದ್ರೆ ನಿನ್ನ ಲೈಫ್ ಒಳಗೆ ಏನಾರು ತಪ್ಪು ಮಾಡಿರ್ತಿ ಅಂದ್ರೆ ಅದನ್ನ ನೀ ಅನುಭವಿಸ್ಲೇಬೇಕು. ಏನು ಮಾಡಬೇಕು, ಅನುಭವಿಸ್ಲೇಬೇಕು. ಅದಕ್ಕೆ ಫೇಸ್ ದಿ ಮ್ಯೂಸಿಕ್ ಅಂತಾರೆ. ನೆಕ್ಸ್ಟ್ ನೋಡು, ಬ್ರೇಕ್ ಎ ಲೆಗ್ ಅಂತ. ಬ್ರೇಕ್ ಎ ಲೆಗ್ ಅಂದ್ರೆ ಅದು ಕೂಡ ಒನ್ ಆಫ್ ದಿ ಇಡಿಯಮ್. ಅಂದ್ರೆ ಏನೋ ನಿನ್ನ ಲೈಫ್ನೊಳಗೆ ಕಳ್ಕೊಂಡಿ ಅಂತ ಅರ್ಥ. ಸೊ ಹಂಗಾಗಿ ನೋಡು, ಅಂಡರ್ ದಿ ವೆದರ್ ಅಂದ್ರೆ ವಾತಾವರಣ. ವೆದರ್ ಅಂದ್ರೆ ಏನಪ್ಪ, ಹವಾಮಾನ ಅಂತ ಹೇಳ್ತೀವಿ. ಹವಾಮಾನ ಏನಾರು ಏರ್ಪೇರ್ ಆದ್ರೆ ನಿನ್ಗೇನು ಫೀಲಿಂಗ್ ಸಿಕ್. ಅದಕ್ಕೆ ಅಂಡರ್ ದಿ ವೆದರ್. ಅಂಡರ್ ದಿ ವೆದರ್ದಾಗ ಏನು ಬೇಕಾದವು, ವೆದರ್ ಸ್ವಲ್ಪ ಏರ್ಪೇರ್ ಆದ್ರೆ ಆಟೋಮೆಟಿಕ್ಲಿ ಏನಾಗ ಸಿಕ್ ಹಾಕಿ ಏನು ನೆಗಡಿ ಬರ್ತೈತಿ, ಜ್ವರ ಬರ್ತೈತಿ. ಸೊ ಸೊ ಇಟ್ ಈಸ್ ಒನ್ ಆಫ್ ದಿ ಫಿಕ್ಸ್ ಕ್ವಶನ್. ಸೊ ಫೇಸ್ ದಿ ಮ್ಯೂಸಿಕ್, ಕಾಲ್ ಇಟ್ ಎ ಡೇ, ಬ್ರೇಕ್ ಎ ಲೆಗ್, ಇವೆಲ್ಲ ಕೂಡ ಇಡಿಯಮ್ಸ್ ಇರ್ತದ. ಸೊ ನೆನ್ಪಿಟ್ಕೋ, ಒಂದು ಕ್ವಶನ್ ಇಲ್ಲ ಇಲ್ಲಿ ಮಿನಿಮಮ್ 2 ರಿಂದ 3 ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ನೀವು ಕವರ್ ಹಾಕವು. ಸೊ ಹಂಗಾಗಿ ವಿಡಿಯೋನ ಅಪ್ಯೂಸ್ ಮಾಡಿ ಅಲ್ಲಿ ಸ್ವಲ್ಪ ನೀವು ಶಾರ್ಟ್ಕಟ್ ಆಗಿ ಬರ್ಕೊಳ್ಳೋದು ಭಾಳ ಉತ್ತಮ ಆಗಿರ್ತದೆ. ಸೊ ಇದಾದಮೇಲೆ ನಾವು ನಿಮ್ಗೆ ಏನು ಮಾಡಿರ್ತೀವಿ, ಟೆಲಿಗ್ರಾಮಲ್ಲಿ ಇದನ್ನು ಶೇರ್ ಮಾಡಿರ್ತೀವಿ. ಸೊ ನೀವು ಆಮೇಲೆ ಬರ್ಕೋಬೋದು. ಸೊ ನೆಕ್ಸ್ಟ್ 14th ಕ್ವಶನ್, 17th ಕ್ವಶನ್ ಅನ್ನು, ಟು ಬಿ ಆನ್ ಒನ್ಸ್ ಲಾಸ್ಟ್ ಲೆಗ್ಸ್. ಟು ಬಿ ಆನ್ ಇದ್ರ ಮೇಲೆ ಆನ್ ಒನ್ಸ್, ಒಬ್ಬರ ಅಂದ್ರೆ ಅವ್ರ ಒನ್ಸ್ ಲಾಸ್ಟ್ ಲೆಗ್ಸ್ ಅಂದ್ರೆ ಅಂದ್ರೆ ಒನ್ಸ್ ಲಾಸ್ಟ್ ಲೆಗ್ಸ್ ಕಾಲು ಹೇಳ್ಕೊಂಡಪ್ಪ. ಲಾಸ್ಟ್ ಲೆಗ್ ಅಂದ್ರೆ ಒಂದು ಲಾಸ್ಟ್ ಎಂಡ್ ಪಾಯಿಂಟ್ ಅಂತ. ಏನಂತ, ಅವ್ನ ಲೈಫ್ನ ಎಂಡ್ ಪಾಯಿಂಟು. ಟು ಬಿ ಆನ್ ಒನ್ಸ್ ಲಾಸ್ಟ್ ಲೆಗ್ಸ್. ಒಬ್ಬರ ಲಾಸ್ಟ್ ಲೆಗ್ ಅಂದ್ರೆ ಒಬ್ರಿಗೆ ಲಾಸ್ಟ್ ಕಾಲ್ ಇದ್ದಂಗೆ. ಓಕೆ, ಅದು ನೋಡು, ಒಳವರ್ತ ಗರ್ಭಾರಿತ ನುಡಿಗಟ್ಟು ಹೆಂಗದ ನೋಡು. ಟು ಬಿ ನಿಯರ್ ಡೆತ್. ಏನೋ ಟು ಬಿ ನಿಯರ್ ಡೆತ್ ಅದ. ಟು ಪುಸ್ ಅಬೌಟ್ ಎ ಟ್ರಿಪಲ್. ಟು ಪುಸ್ ಅಂದ್ರೆ ಬಕ್ವಾಸ್. ಟು ಪುಸ್ ಅಬೌಟ್ ಟ್ರಿಪಲ್. ಟು ಗೆಟ್ ಮ್ಯಾರಿಡ್ ಸೂನ್. ಅದೇ ಹೆಂಗಿರುತ್ತೆ, ಟು ಬಿ ಆನ್ ಒನ್ಸ್ ಲಾಸ್ಟ್ ಲೆಗ್ಸ್ ಅದ. ಓಕೆ, ಲಾಸ್ಟ್ ಡೇ ಆಫ್ ವರ್ಕ್ ಅಂತ. ಲಾಸ್ಟ್ ಡೇ, ನಿಂಗೆ ಡೌಟ್ ಬರ್ತೈತಿ, ಇರಲಿ. ಲಾಸ್ಟ್ ಡೇ ಆಫ್ ವರ್ಕ್, ಲಾಸ್ಟ್ ಲೆಗ್ ಅದ, ಹಂಗಾಗಿ ವರ್ಕ್ ಬರಲ್ಲ. ಏನು ಬರಲ್ಲ, ಲಾಸ್ಟ್ ಡೇ ಆಫ್ ವರ್ಕ್ ಬರಲ್ಲ. ಲಾಸ್ಟ್ ಡೇ ಆಫ್ ವರ್ಕ್ ಬರಲ್ಲ. ಯಾಕಂದ್ರೆ ಟು ಬಿ ಆನ್ ಒನ್ಸ್ ಲಾಸ್ಟ್ ಲೆಗ್. ಓಕೆ, ಏನು ಬರ್ತೈತಪ್ಪ ಅಂದ್ರೆ ಟು ಬಿ ನಿಯರ್ ಡೆತ್. ಏನಪ್ಪ, ಟು ಬಿ ನಿಯರ್ ಅಂದರೆ ಸಾವಿನ ಅಂಚಿನಲ್ಲಿ ಅದಾನಂತ ಅರ್ಥ. ಏನೋ ಟು ಬಿ ಆನ್ ಒನ್ಸ್ ಲಾಸ್ಟ್ ಲೆಗ್. ಅಂದ್ರೆ ಒನ್ಸ್ ಅಂದ್ರೆ ಅವನ ಸ್ವಂತ ಒಂದು ಲಾಸ್ಟ್ ಲೆಗ್ ಅದ. ನಿನ್ನ ಲಾಸ್ಟ್ ಕಾಲ್ ಒಳಗೆ ನೀ ಇದೀಯಪ್ಪ ಅಂದ್ರೆ ನಿಂದು ಎಂಡ್ ಪಾಯಿಂಟ್ ಆಫ್ ದಿ ಲೈಫ್ ನಿಯರ್ ಐತೆ ಅಂತ ಅರ್ಥ. ಸೊ ಅಂದ್ರೆ ಇಟ್ ಮೀನ್ಸ್ ಡೆತ್ ಅಂತ. ಏನಂತ, ಡೆತ್ತು. ಟು ಪುಸ್ ಅಂದ್ರೆ ಬಕ್ವಾಸ್. ಟು ಅಬೌಟ್ ಎ ಟ್ರಿಪಲ್ ಅಂತ, ಅದೇನು ಮೀನಿಂಗ್ ಇಲ್ಲ. ಓಕೆ, ನೆಕ್ಸ್ಟ್ ನೋಡು 18th ಕ್ವಶನ್ ಏನದ ಅಂತ. ಸೊ ಹಂಗಾಗಿ
ಟು ಬಿ ನಿಯರ್ ಡೆತ್ ಆಗ್ತದ. ಇವು ಯಾವ ಕೂಡ ಆನ್ಸರ್ ಆಗಿರಲ್ಲ. ಸೊ ತಪ್ಪಾಗಿರ್ತಾವ. ಟು ಬಿ ಒನ್ಸ್, ಟು ಬಿ ನಿಯರ್ ಡೆತ್, ಏನ ಟು ಬಿ ಆನ್ ಒನ್ಸ್ ಲಾಸ್ಟ್ ಲೆಗ್ಸ್. ಓಕೆ, 18th ಕ್ವಶನ್ ನೋಡೋದು ಹೆಂಗದಂತ. ಟು ಮೇಕ್ ಮೆರಿ, ಏನು ಟು ಮೇಕ್ ಮೆರಿ ಅಂದ್ರೆ ಸಂತೋಷ, ಹ್ಯಾಪಿ. ಸೊ ಹಂಗಾಗಿ ನೋಡು, ಟು ಮೇಕ್ ಮೆರಿ, ಟು ಫೈಂಡ್ ಲೂಪ್ ಹೋಲ್ಸ್, ಟು ಗೆಟ್ ಮ್ಯಾರಿಡ್, ಟು ಎಂಜಾಯ್ ಒನ್ ಸೆಲ್ಫ್, ಟು ಮೇಕ್ ಎಕ್ಸ್ಕ್ಯೂಸಸ್. ಇಲ್ಲಿ ಸಂತೋಷ ಐತಿ, ಎಕ್ಸ್ಕ್ಯೂಸ್ ಯಾಕೆ ಬರ್ತಾ? ಎಕ್ಸ್ಕ್ಯೂಸ್ ಟು ಎಂಜಾಯ್ ಒನ್ ಸೆಲ್ಫ್, ಓಕೆ ಹ್ಯಾಪಿ ಇದೆ. ಓಕೆ, ಟು ಗೆಟ್ ಮ್ಯಾರಿಡ್ ಯಾಕೆ ಬರ್ತದ? ಮದುವೆ ಆದ್ರೆ ಹ್ಯಾಪಿ. ಓಕೆ, ಟು ಮೇಕ್ ಮ್ಯಾರಿ ಇಲ್ಲಿ ಕೊಟ್ಟಾರ ನೋಡು. ಟು ಎಂಜಾಯ್ ಒನ್ ಸೆಲ್ಫ್ ಏನಪ್ಪ? ಟು ಮೇಕ್ ಮೆರಿ ಅಂದ್ರೆ ಟು ಎಂಜಾಯ್ ಒನ್ ಸೆಲ್ಫ್. ಟು ಫೈಂಡ್ ಲೂಪ್ ಹೋಲ್ಸ್ ಬರಲ್ಲ, ಏನು ಬರಲ್ಲ? ಟು ಫೈಂಡ್ ಲೂಪ್ ಹೋಲ್ಸ್ ಬರಲ್ಲ. ಸೊ ಹಂಗಾಗಿ ಟು ಎಂಜಾಯ್ ಒನ್ ಸೆಲ್ಫ್ ಆಪ್ಷನ್ ತೆಗೆದು ಇದನ್ನ ಮಾಡಬೇಕು. ಇದು ಕೂಡ ಫಿಕ್ಸ್ ಕ್ವಶನ್ ಆಗಿರ್ತದೆ. ಸೊ ಬರೆದು ಇಟ್ಕೋಬೇಕು. ಸೊ ಟು ಮೇಕ್ ಮೆರಿ ಅಂದ್ರೆ ಟು ಎಂಜಾಯ್ ಒನ್ ಸೆಲ್ಫ್. ನಮ್ಮ ಅಷ್ಟಕ್ಕೆ ನಾವೇನು ಮಾಡೋದು? ನಾವು ಟು ಮೇಕ್ ಮೆರಿ, ನಾವು ಸಂತೋಷ ಮಾಡ್ತೀವಿ, ಹಂಗೆ ಟು ಎಂಜಾಯ್ ಒನ್ ಸೆಲ್ಫ್ ಅಂತ ಅರ್ಥ. ಸೊ 19th ಕ್ವಶನ್ ನೋಡೋಣ. ವರಿಂಗ್ ಅಬೌಟ್ ದಿ ಪಾಸ್ಟ್ ಮಿಸ್ಹ್ಯಾಪ್ಸ್. ಪಾಸ್ಟ್ ಅಂದರೆ ನಮ್ಮ ಹಿಂದೆ ನಡೆದಿರ್ತಕ್ಕಂಥ ವಿಷಯಗಳ ಬಗ್ಗೆ ಭಾಳ ಥಿಂಕ್ ಮಾಡಿದ್ರೆ ಅದೇನಪ್ಪ ಅಂತಂದ್ರೆ ಕೊರಗಿದ್ರೆ ಏನಾಕೈತಿ ನೋಡು. ಸ್ಪಿಲ್ ದಿ ಬೀನ್ಸ್ ಅಂದ್ರೆ ಸೀಕ್ರೆಟ್ ಬಿಟ್ಕೊಡೋದು, ಇದಲ್ಲ ನಾ ಹೇಳಿಬಿಟ್ಟಿನಿ. ಸ್ಪಿಲ್ ದಿ ಬೀನ್ಸ್ ಅಂದ್ರೆ ಡಿಸ್ಕ್ಲೋಸ್ ದಿ ಸೀಕ್ರೆಟ್ಸ್. ಓಕೆ, ನೆಕ್ಸ್ಟ್ ನೋಡು, ಕ್ರೈಂಗ್ ಓವರ್ ಸ್ಪಿಲ್ಟ್ ಮಿಲ್ಕ್ ಅಂತ, ಅಳುದಂತ, ಏನೋ ಒಡೆದ ಹಾಲದ ಬಗ್ಗೆ ಏನಂತ, ಅಳುದಂತ. ಸೊ ಹಂಗಾಗಿ ನೋಡು, ಇದೇ ನನ್ನ ಆನ್ಸರ್ ಆಗಿರುತ್ತೆ. ಯಾಕಂದ್ರೆ ವರಿಂಗ್ ಅಬೌಟ್ ದಿ ಪಾಸ್ಟ್ ಮಿಸ್ಹ್ಯಾಪ್ಸ್ ಅಂದ್ರೆ ಏನು ಘಟನೆಗಳನ್ನ ಹೇಳಿರುತ್ತಲ್ಲ, ದುರ್ಘಟನೆಗಳು, ಅದ್ರ ಬಗ್ಗೆ ನಮ್ಮ ಲೈಫ್ ಹಂಗಾಗಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು ಅಂತ ಏನು ವರಿ ಮಾಡ್ಕೊತಿರ್ತೀವಲ್ಲ, ಸೊ ಅದ್ರ ಬಗ್ಗೆ ಏನು ಹೇಳ್ತದ ಅಂದ್ರೆ ಕ್ರೈಂಗ್ ಓವರ್, ಎದ್ರ ಮೇಲೆ ಅಳ್ತಿರ್ತೀವಿ? ಸ್ಪಿಲ್ಟ್ ಮಿಲ್ಕ್ ಅಂದ್ರೆ ಒಡೆದ ಹಾಲ್ ಮ್ಯಾಗ ಏನಕ್ಕಿವಿ ಅಳ್ತಿರ್ತೀವಿ ಅಂತ. ಸೊ ಹಂಗಾಗಿ ಇದಕ್ಕೆ ಆನ್ಸರ್ ಏನಾಗಿರ್ತದ? ಕ್ರೈಂಗ್ ಓವರ್ ಸ್ಪಿಲ್ಟ್ ಮಿಲ್ಕ್ ಆಗಿರ್ತದ. ಸೊ ಇವೇ ಹಾಕಲ್ಲ, ಸಿ ಮತ್ತು ಡಿ ಹಾಕಲ್ಲ. ಆಫ್ ಆನ್ ದಿ ರಾಂಗ್ ಫುಟ್, ಆಫ್ ಆನ್ ದಿ ರಾಂಗ್ ಫುಟ್. ರಾಂಗ್ ಫುಟ್ ಅಂದ್ರೆ ತಪ್ಪು ಹೆಜ್ಜೆ, ತಪ್ಪು ಹೆಜ್ಜೆಯಿಂದ ಹೊರಗೆ ಬರೋದಂತ, ತಪ್ಪು ಹೆಜ್ಜೆಯಿಂದ ಹೊರಗೆ ಬರೋದು. ಆಫ್ ಆನ್ ದಿ ರಾಂಗ್ ಫುಟ್. ಓಕೆ, ಬರಲ್ಲ. ಬ್ಯಾಕ್ ಟು ದಿ ಗ್ರೈಂಡ್, ಬ್ಯಾಕ್ ಟು ದಿ ಗ್ರೈಂಡ್ ಬರಲ್ಲ. ಗ್ರೈಂಡ್ ಅಂದ್ರೆ ನುಚ್ಚು ಮಾಡೋದಂತ, ಏನು ನುಚ್ಚು. ಬ್ಯಾಕ್ ಟು ದಿ ಗ್ರೈಂಡ್ ಬರಲ್ಲ. ಸೊ ಹಂಗಾಗಿ ಕ್ರೈಂಗ್ ಓವರ್ ಸ್ಪಿಲ್ಟ್ ಮಿಲ್ಕ್. ಲೈಫ್ ಒಳಗೆ ಹಂಗಾಗಿರ್ತದೆ. ಏನಾರು ನಮ್ಮ ಲೈಫ್ ಒಳಗೆ ಹ್ಯಾಪನ್ ಆದ್ರೆ ಹಂಗೆ ನಾವು ವರಿ ಮಾಡ್ಕೋಬೇಕಾಗತ್ತೆ, ಕ್ರೈ ಮಾಡ್ಬೇಕಾಗುತ್ತದೆ. ಸೊ ಥಿಂಕ್ ಮಾಡಿ ಹಾಕ್ಬೇಕಾಗ್ತದೆ. ಸೊ 20th ಕ್ವಶನ್ ನೋಡೋಣ. ಟು ಹಿಟ್ or miss, to hit or miss the mark. So this is the last question. Wait and always note all the questions. Okay, to succeed or fail in an attempt. To succeed or ಅಥವಾ fail in an attempt, ಒಂದು ಅಟೆಂಪ್ಟ್, ಒಂದು ಪ್ರಯತ್ನದಲ್ಲಿ ಸಕ್ಸಸ್ ಆಗಬೇಕಿಲ್ಲ ಫೇಲ್ ಆಗಬೇಕು. ಇಲ್ಲೇಂದ್ರೆ ಟು ಹಿಟ್ಟರ್ ಮಾಡ್ಬೇಕಂತ, ಟು ಹಿಟ್ ಆರ್ ಮಿಸ್ ದಿ ಮಾರ್ಕ್. ಒಂದು ಮಾರ್ಕ್ ಅದ, ಇದಕ್ಕೆ ಹಿಟ್ಟರ್ ಮಾಡ್ಬೇಕು ಇಲ್ಲ ಮಿಸ್ಸರ್ ಮಾಡ್ಬೇಕು. ಓಕೆ, ಹಿಟ್ ಮಾಡಿದ್ರೆ ಸಕ್ಸಸ್ಸು, ಮಿಸ್ ಆತಂದ್ರೆ ಫೇಲ್. ಟು ಸಕ್ಸೀಡ್ ಆರ್ ಫೇಲ್ ಇನ್ ಅಟೆಂಪ್ಟ್. ಟು ಸ್ಪೀಕ್ ಟ್ರತ್, ನಿಜ ಮಾತಾಡೋದಂತ. ಇದಕ್ಕೆ ಸಂಬಂಧ ಇಲ್ಲದ. ಟು ಸ್ಪೀಕ್ ಟ್ರತ್ ಆ್ಯಂಡ್ ಲೈ ಅಟ್ ದಿ ಸೇಮ್ ಟೈಮ್. ಒಂದೇ ಸಮಯದಾಗ ಕರೆನೂ ಮಾತಾಡೋದತ್ತ, ನಿಜ ಏನಪ್ಪ ಸುಳ್ಳು ಮಾತಾಡೋದು. ಅದು ಹೆಂಗೆ ಬರ್ತೈತಿ? ಬರೋಂಗಿಲ್ಲ. ಅಂದ್ರೆ ಬೇರೆ ಬೇರೆ, ಒಂದು ಮಿಸ್ ಆಗ್ಬೇಕು ಇಲ್ಲ ಹಿಟ್ ಆಗ್ಬೇಕು, ಎರಡು ಒಂದೇ ಟೈಮ್ನಾಗ ಎರಡೂ ಹಂಗಿಲ್ಲ. ಓಕೆ, ಟು ಸರ್ಟೇನ್ ಒನ್ಸ್ ಪೊಸಿಷನ್ಸ್ ನೋ ಮ್ಯಾಟರ್ ವಾಟ್. ಟು ಸರ್ಟೇನ್ ಒನ್ಸ್ ಪೊಸಿಷನ್. ಓಕೆ, ಅಂದ್ರೆ ಸೊ ಸರ್ಟೇನ್ ಅಂದ್ರೆ ಡೆಫಿನೆಟ್ ಅದ, ಒನ್ಸ್ ಅಂದ್ರೆ ಇನ್ನೊಬ್ಬರ ಸ್ಥಾನದ ಬಗ್ಗೆ ಡೆಫಿನೆಟ್ ಆಗಿ. ಸೊ ಇದಕ್ಕೆ ಬರೋದಿಲ್ಲ. ಸೊ ನೋಡೋಣ, ಟು ಮಿಸ್ ಸಮ, ಇದು ಪೂರಾ ಮಿಸ್ ಆಕತಿ ಇಲ್ಲಿ. ಬಟ್ ಏನಂದ್ರೆ ಟು ಹಿಟ್ ಆರ್ ಮಿಸ್ ಅಂದ್ರೆ ಹಿಟ್ಟರ್ ಮಾಡೋದು ಇಲ್ಲ ಮಿಸ್ಸರ್ ಮಾಡೋದು. ಸೊ ಹಂಗಾಗಿ ಟು ಸಕ್ಸೀಡ್ ಆರ್ ಫೇಲ್ ಇನ್ ಆನ್ ಅಟೆಂಪ್ಟ್. ಹಾಗೆ ನಾನು ಏನು ಬರ್ತೈತಿ ಆನ್ಸರ್? ಟು ಸಕ್ಸೀಡ್ ಆರ್ ಫೇಲ್ ಇನ್ ಆನ್ ಅಟೆಂಪ್ಟ್. ಇವು ಯಾವ ಕೂಡ ಬರಲ್ಲ. ಸೊ ಹಂಗಾಗಿ ಸಕ್ಸಸರ್ ಆಗೋದು ಹಿಟ್ಟರ್ ಆಗತಿ ಇಲ್ಲ ಮಿಸ್ಸರ್ ಆಗತಿ, ಸಕ್ಸಸರ್ ಆಗತಿ ಫೇಲರ್ ಆಗತಿ, ಇಷ್ಟ ಇದಕ್ಕೆ ಆನ್ಸರ. ಸೊ ಹಂಗಾಗಿ ಇವತ್ತಿನ ವಿಡಿಯೋ ಇಲ್ಲಿ ಏನಾಗಪ್ಪ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ತಿಳ್ಕೊತೀನಿ. ಸೊ ಹಂಗಾಗಿ ಲೈಕ್ ಆದ್ರೆ ನೀವು ಲೈಕ್ ಮಾಡಬೇಕು ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಕಮೆಂಟ್ ಬಾಕ್ಸ್ಗಳಲ್ಲಿ ನೀವು ನಿಮ್ಗೆ ಏನು ಫೀಲಿಂಗ್ಸ್ ಬಂದಿದೆ ಈ ವಿಡಿಯೋ ನೋಡಿ, ಸೊ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ಸೊ ಇವತ್ತಿನ ವಿಡಿಯೋ ಇಡಿಯಮ್ಸ್ ಎಂಪೈರ್ಸ್ ಭಾಳ ಮುಖ್ಯವಾಗಿರ್ತದೆ. ಸೊ ಪಾರ್ಟ್ 2 ಬರ್ತದೆ ನೆಕ್ಸ್ಟು. ಸೊ ವೇಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ಸ್ಪಾಟ್ ದಿ ಎರರ್ ಪಾರ್ಟ್ 2 ಬರ್ತದೆ. ಸೊ ಮೊನ್ನೆ ಏನಾಗಿದೆ, ಸ್ಪಾಟ್ ದಿ ಎರರ್ ಪಾರ್ಟ್ 1 ಆಗಿದೆ. ಸೊ ಸ್ಪಾಟ್ ದಿ ಎರರ್ ಪಾರ್ಟ್ 2 ಬರೋದಕ್ಕೂ ನೀವು ನಾಳೆನೇ ಬರ್ತದೆ ಪಾರ್ಟ್ 2. ಸೊ ಇದನ್ನು ಕಂಪ್ಲೀಟಾಗಿ ವಾಚ್ ಮಾಡಿರಿ. ಇಂಥ ಕ್ವಶನ್ಸ್ ನಿಮಗೆ ಒಂದು 100 ಕ್ವಶನ್ಸ್ ರೀಚ್ ಆಗ್ತಾವೆ. ದೋಸ್ ವಿಲ್ ಹೆಲ್ಪ್ ಯು ಲಾಟ್. ನೋಟ್ ಮಾಡ್ಕೊರಿ, ಇಲ್ಲಾಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗೆ ಇದೇ PDF ಬಂದಿರ್ತೈತಿ. ಸೊ ಅಲ್ಲಿ ನೀವು ಏನು ಮಾಡ್ಕೋಬೇಕು, ಓದ್ಬೋದು, ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಕೂಡ ನೋಟ್ ಮಾಡ್ಕೋಬೋದು. ಸೊ ಹಾಗಾಗಿ ಇವತ್ತಿನ ವಿಡಿಯೋ ನಾವು ಇವತ್ತು ಎಂಡ್ ಮಾಡ್ತಾಯಿದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ವಾಚಿಂಗ್ ದಿಸ್ ವಿಡಿಯೋ.
So like and subscribe again, I'm telling you. So thank you everyone. Okay.